ನಿಮ್ಮೊಂದಿಗೆ ಮಾತಾಡಲಿಕ್ಕೆ ನಾನಿವತ್ತು ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಗೌರಿಯ ಹತ್ಯೆ ಆಗಿದ್ದ ದಿನ ಸಂಜೆಗೆ ನಾವು ಕರ್ನಾಟಕದಲ್ಲಿ ಲಿಂಗಾಯತರು ಹಿಂದೂಗಳಲ್ಲ ಅಂತ ಏನು ಒಂದು ಚರ್ಚೆ ನಡೆದಿತ್ತು ಆ ದಿನ. ಮತ್ತೆ ಅಲ್ಲೇ ಬಂದಿದ್ದೆ, ಅದು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಸಾಯಂಕಾಲ ನಾವು ಗೌರಿ ಅವರ ಕಚೇರಿಯಲ್ಲಿ ಸೇರ್ಬೇಕು ಅಂತ ಇತ್ತು. ಆದ್ರೆ ನಾವು ಮನೆಗೆ ಹೋಗುವಷ್ಟರಲ್ಲಿ ಒಂದು ಆಘಾತಕಾರಿ ಸುದ್ದಿ ಬಂತು, ಗೌರಿಯನ್ನ ಗುಂಡಿಕ್ಕಿದ್ರು ಅಂತ ಹೇಳಿ. ಸೊ ತಕ್ಷಣ ನಮ್ಗ ತಲೆಗೆ ಬಂದಿರೋದೇನಂದ್ರ, ಗೌರಿಯನ್ನ ಕೊಂದ್ರು, ಯಾರು ಕೊಂದ್ರು ಅಂತ ಅನ್ನೋದಕ್ಕೆ ಯಾರ ಹತ್ರವೂ ಸಹಿತ ಅನುಮಾನಗಳೇನು ಇರಲಿಲ್ಲ. ಯಾಕಂತ ಕೇಳಿದ್ರ, ಗುಂಡು ಹೊಡೆದ ಕೈ ಯಾವುದಾದ್ರೇನು ಅದು ಒಂದು ವಿಚಾರದಿಂದ ಬಂದಿತ್ತು, ಮತ್ತು ದೇಹ ಯಾರದಾದ್ರೇನು ಅದು ಇನ್ನೊಂದು ವಿಚಾರಕ್ಕೆ ಗುಂಡಿಕ್ಕಿತ್ತು. ಅಂದ್ರೆ ವಿಚಾರಗಳ ಮಧ್ಯದ ಸಂಘರ್ಷದ ಹಿನ್ನೆಲೆಯಲ್ಲಿ ವ್ಯಕ್ತಿಯನ್ನ ಬಲಿ ಪಡೆಯೋದು ನಮ್ಮಲ್ಲಿ ಒಂದು ದೀರ್ಘ ಇತಿಹಾಸ ಹೊಂದಿದ್ದ ಅದ. ಆಕ್ಚುಲಿ ನಮ್ಮ ದೇಶದ ಒಳಗ ಸಾಕ್ಷಿ ಸಹಿತ ಸಿಕ್ಕಿ ಬಿದ್ದಿರೋದು ಗಾಂಧಿಯನ್ನ ಗುಂಡಿಕ್ಕಿದವರು. ಎಲ್ಲರಿಗೂ ಗೊತ್ತದ ನಾಥುರಾಮ್ ಗೋಡ್ಸೆ ಯಾರು ಅಂತ. ಮತ್ತು ನಾಥುರಾಮ್ ಗೋಡ್ಸೆ ಸಾಕ್ಷಿ ಸಹಿತ ಅವರೊಬ್ರು ಸಿಕ್ಕಿ ಬಿದ್ದಿದ್ದು, ಆದ್ರ ಸಾಜಿಶ್ ಮಾಡಿದವರೆಲ್ಲ ಜೊತೆಗಿದ್ದು ಗೆದ್ದು ಬಾ ಅಂತ ಆಶೀರ್ವಾದ ಮಾಡಿದವರು ಮತ್ತು ಅದೆಲ್ಲವೂ ಸಾಜಿಶ್ ಮಾಡಿದವರು ಕೂದಲೆಳೆ ಅಂತರದಲ್ಲಿ ಸಾಕ್ಷಿಯ ಒಂದು ಕಕ್ಷೆ ಒಳಗಡೆ ಸಿಕ್ಕಿಬಿಡ್ಲಾರ್ದೆ ಹೋಗಿರ್ಬಹುದು. ಆದ್ರೆ ಗೋಡ್ಸೆಯ ಮೂಲಕ ಈ ದೇಶದಲ್ಲಿ ಸಾಬೂತಾಗಿರೋದು ಮಹಾತ್ಮ ಗಾಂಧೀಜಿಯನ್ನ ಗುಂಡಿಟ್ಟವರು ಯಾರು ಅಂತನ್ನೋದನ್ನ, ಯಾವ ಸಿದ್ಧಾಂತದವರು ಅಂತನ್ನೋದನ್ನ. ಸೊ ಇವತ್ತಿಗೂ ಸಹಿತ ಅದೇ ಸಿದ್ಧಾಂತಿಗಳು ಪ್ರತಿಪಾದಿಸುವ ವ್ಯಕ್ತಿಗಳ ಆಹುತಿಯನ್ನ ಪಡೆಯಲತ್ತದೆ. ಈಗ ಗೋಡ್ಸೆಗೆ ಆರಾಧನೆ ಮಾಡೋರು ಯಾರಿದ್ದಾರೆ ಇನ್ನೂ ಸ್ವಲ್ಪ ನೋಡ್ತಾ ಹೋಗಿಬಿಟ್ರ, ಸಂಘ ಪರಿವಾರದ ಸಿದ್ಧಾಂತಿ ಅಂತ ಯಾರಾದ್ರೂ ಹೇಳ್ಬಿಟ್ರೆ ಅವಾಗ RSS ನವರು ಇಲ್ಲ, ಅವರೇನು ನಮ್ಮ ಸಂಘದಲ್ಲಿ ಮೆಂಬರ್ ಆಗಿದ್ರೇನು, ಅವ್ರನ್ನ ಹೆಂಗೆ ನೀವು ನಮ್ಮ ಮೇಲೆ ಆರೋಪ ಮಾಡ್ತೀರಿ, ನಮ್ಮವ್ರು ಕೊಲ್ಲಿದಾರ ಅಂತ ಮಾಡ್ತೀರೇನು ಅಂತ ಅವರು ಉರಿದು ಬೀಳಬಹುದು. ಆದ್ರೆ ಅವರು ಬಹಿರಂಗವಾಗಿ ಇವತ್ತು ಭಾರತ ದೇಶದ ಜನ, ಹಾಗಾದ್ರೆ ನೀವು ಗೋಡ್ಸೆಯನ್ನ ವಿರೋಧಿಸ್ತೀರಾ, ನಾಥುರಾಮ್ ಗೋಡ್ಸೆಯನ್ನ ವಿರೋಧಿಸ್ತೀರಾ ಅಂತ ಕೇಳಿದ್ರೆ ಏನು ಉತ್ತರ ಹೇಳ್ತಾರ? ಮತ್ತ ಇಡೀ ದೇಶ ತುಂಬಾ ಗೋಡ್ಸೆಗೆ ಆರಾಧನೆ ಮಾಡುವಂತಹ, ಗುಡಿ ಕಟ್ಟುವಂತಹ, ಗೋಡ್ಸೆ ಸಂಸ್ಕೃತಿಯನ್ನ ಮತ್ತೆ ಜನಮಾನಸದಲ್ಲಿ ನಾನಾ ರೂಪದಲ್ಲಿ ತಗೊಂಡು ಹೋಗುವಂತಹ ಚಟುವಟಿಕೆಗಳು ನಡೆಸ್ಯಾರಲ್ಲ, ಇದು ಬಹಳ ಬಹಿರಂಗವಾಗಿ ನಡೆದಿದೆ. ಸೊ ನಾ ಇದನ್ನ ಅಲ್ಲಿಂದ ಇಲ್ಲಿವರೆಗೆ, ಗಾಂಧಿಯಿಂದ ಗೌರಿವರೆಗೆ ಈ ಸಿದ್ಧಾಂತ ಅನೇಕ ಆಯುಧಗಳ ರೂಪದಲ್ಲಿ ಬಂದು ಬಲಿ ತಗೊಳ್ಳತ್ತದಲ್ಲ, ಅದರ ಉದ್ದೇಶ ಎಷ್ಟು ಈಡೇರಿಸ್ಕೊಂಡದ ಮತ್ತು ಅದು ಹೇಗೆ ದಾಪುಗಾಲಿಟ್ಕೊಂಡು ಮುಂದೆ ಹೊಂಟದ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕು ಅಂತ ನಂಗೆ ಅನ್ನಿಸ್ತದ. ಗೌರಿ ಹೋಳ್ಕರ್, ಪನ್ಸಾರೆ, ಕಲಬುರ್ಗಿ ಇವರು ಎದ್ದು ಕಾಣೋ ರೀತಿಯಲ್ಲಿ ಇವರನ್ನ ಅವರು ಕೊಂದಿದಾರ. ಆದ್ರ ಇದೇ ಸಂದರ್ಭದೊಳಗ ಅವರ ಸಿದ್ಧಾಂತ ಅದು ದೇಶದ ನಾನಾ ರೂಪದಲ್ಲಿ, ದೇಶದ ಅನೇಕ ಆಯಾಮದೊಳಗ ಅದು ಸೇರ್ಕೊಂಡ್ ಬಿಡ್ತದ. ಅದಕ್ಕೊಂದು ಆರ್ಥಿಕ ಉದ್ದೇಶದ, ಅದಕ್ಕೊಂದು ರಾಜಕೀಯ ಉದ್ದೇಶದ, ಮತ್ತದಕ್ಕೊಂದು ಸಾಂಘಿಕ ಚಟುವಟಿಕೆಯನ್ನ ಬಹಳ ಬೇಗ ವಿಸ್ತರಣೆ ಮಾಡುವಂತ ಯೋಜನೆ ಅದ. ಹಂಗಾಗಿನೇ ಅವತ್ತಿನ ದಿನ ಒಬ್ಬ ವ್ಯಕ್ತಿ ಬಹಳ ನೇರವಾಗಿ ಸಾಕ್ಷಿ ಸಹಿತ ಸಿಕ್ಕಿಬಿದ್ರು. ಆದ್ರೆ ಇವತ್ತು ಗೌರಿಯನ್ನ ಕೊಂದವರು, ಕಲಬುರ್ಗಿ, ದಾಭೋಲ್ಕರ್, ಪನ್ಸಾರೆ ಅವ್ರನ್ನ ಕೊಂದವರು ಯಾರಿದಾರ ಅಂತ ನೀವು ನೋಡ್ತಾ ಹೋಗಿಬಿಟ್ರ, ಅಷ್ಟರ ಮಟ್ಟಿಗೆ ಅವರುಗಳ ಮಧ್ಯದಲ್ಲಿ, ಆ ಉಳಿದ ಸಮುದಾಯದ ಮಧ್ಯದಲ್ಲಿ ಇವರು ತಮ್ಮ ಸಿದ್ಧಾಂತವನ್ನ ವಿಸ್ತರಣೆ ಮಾಡಿದಾರ. ತಮ್ಮ ಆಲೋಚನೆಗಳನ್ನ ಜನತೆಯ ಆಲೋಚನೆಗಳಾಗಿ ಮಾರ್ಪಡಿಸಿದಾರ. ನಮ್ಮದೇ ಕಣ್ಣು ನಮ್ಮದೇ ಬೆರಳುಗೆ ಬಂದ್ಬಿಟ್ಟದ ಈಗ ಸಿದ್ಧಾಂತ, ಅದು ಅಲ್ಲಿವರೆಗೆ ಬಂದ್ಬಿಟ್ಟದ. ಹಾಗಾಗಿನೇ ನೀವು ಇಂತಿಂತವರು ಗುಂಡು ಹೊಡೆದವರು ಅಂತ ನೀವು ನೋಡ್ತಾ ಹೋಗಿಬಿಟ್ರ, ಅವರು ಬಹಳ ನೇರವಾಗಿ ಇವರದ್ದು ಯಾವ ಸಿದ್ಧಾಂತ ಅದನ್ನು ನೇರವಾಗಿ ಅಲ್ಲಿಂದ ಬಂದವರಲ್ಲ. ಅವರುಗಳು ಇದೇ ಭಾರತದ ಬಹು ಸಾಂಸ್ಕೃತಿಕ ಪರಂಪರೆಯ ಇದೇ ನೆಲದಲ್ಲಿ ಹುಟ್ಟಿ ಬೆಳೆದಂಥವ್ರು. ಆದ್ರ ಈ ದೇಶದ ಒಳಗಿನ ಆರ್ಥಿಕ ಸ್ಥಿತಿ ಅದಲ್ಲ,
ಇದರ ಅಸಮಾನ ಆಯಾಮಗಳದವಲ್ಲ, ಈ ಅಸಮಾನ ಆಯಾಮಗಳದ್ದು ಯಾವ ಸ್ತರದವರು ಅಂದ್ರೆ ಗಾಂಧಿಯಿಂದ ಗೌರಿವರೆಗೆ ಕೊಂದಂತವರ ಸಿದ್ಧಾಂತ ಎಷ್ಟರ ಮಟ್ಟಿಗೆ ವಿಸ್ತರಣೆ ಆಗಿದೆ ಅನ್ನೋದನ್ನ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗಬೇಕು. ವಾಸ್ತವದಲ್ಲಿ ಅದರ ಅಂದಾಜು ನಮಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಈ ದೇಶದ ಬಹುಸಾಂಸ್ಕೃತಿಕ ಪರಂಪರೆಯನ್ನ ಮತ್ತು ಈ ದೇಶದ ಭಾವೈಕ್ಯ ಪರಂಪರೆಯನ್ನ ನಾಶ ಮಾಡುವಂತಹ ಏಕ ಸಂಸ್ಕೃತಿಯ ನವನಾಜಿಗಿರಿಯ ಶಕ್ತಿಯನ್ನ ನಾವು ಗುರುತಿಸದೆ ಹೋದ್ರ ಮತ್ತು ಅದರ ಸಾಂಸ್ಕೃತಿಕ ಆಯಾಮಗಳನ್ನ ಗುರುತಿಸದೆ ಹೋದ್ರ ನಮಗೆ ಬಹಳ ದೊಡ್ಡ ದೊಡ್ಡ ಅಪಾಯಗಳನ್ನು ಅಂದಾಜು ಮಾಡ್ಲಿಕ್ಕೆ ಆಗಲ್ಲ ಅಂತ ಅರ್ಥ ಅನಿಸ್ತದೆ ನನಗೆ. ಅವತ್ತಿನ ದಿನ ಒಬ್ಬ ವ್ಯಕ್ತಿ ಬಹಳ ನೇರವಾಗಿ ಅದೇ ನೆಲೆಯಿಂದ ಬಂದ ವ್ಯಕ್ತಿ ಸಿಕ್ಕಿಬಿದ್ರೆ ಇವತ್ತಿನ ದಿನ ಮಾಬ್ ಲಿಂಚಿಂಗ್ ಆಗೋದನ್ನ ನೀವು ನೋಡ್ಬೋದು. ಮತ್ತು ಆ ಸಿದ್ಧಾಂತನ ಮೈಗೂಡಿಸ್ಕೊಂಡಂತವ್ರನ್ನ ನೀವು ನೋಡ್ಬೋದು. ಯಾರಿದಾರ ಅಂತ ಕೇಳಿದ್ರ ಈಗ ಅವರು ತಮ್ಮ ಸಾಂಘಿಕ ಚಟುವಟಿಕೆಯ ವಿಸ್ತರಣೆಯನ್ನ ಮಾಡಿದಾರ. ನಾವು ಬಹಳ ಸಣ್ಣವರಿದ್ದಾಗ ಶಾಖಾಗಳು ಅಂತ ಇದ್ವು. ಅದರಲ್ಲಿ ಮೇಲ್ಜಾತಿಯವರು ಮಾತ್ರ ಇರ್ತಿದ್ರು. ಆದ್ರೆ ಈಗ ನಾವು ನೋಡ್ತಾ ಹೋದಂಗೆ ಜನವಿಭಾಗದ ಒಳಗ ಅವರು ಪಸರಿಸಿ ಬಿಡ್ತಾರ. ಗ್ರಾಮೀಣ, ಹಿಂದುಳಿದ, ದಲಿತ, ಮಹಿಳೆ ಎಲ್ಲರ ಮಧ್ಯದಲ್ಲಿ ಇದರ ಮೂರನೇ ಸ್ಟೇಜ್ ಯಾವುದು ನಾವು ನೋಡ್ತಾ ಇದ್ದೀವಿ ಅಂದ್ರ, ಇದನ್ನ ಜಾರಿ ಮಾಡ್ತಾ ಅದಕ್ಕಾಗಿ ಧಾರ್ಮಿಕ ನಂಬಿಕೆಯನ್ನ ಬಳಸ್ಕೊಳ್ತಾ, ದೈವದ ನಂಬಿಕೆಯನ್ನ ಬಳಸ್ಕೊಳ್ತಾ, ದೇವರನ್ನ ಬಳಸ್ಕೊಳ್ತಾ ಅವರು ಒಂದೊಂದು ಹೆಜ್ಜೆಯನ್ನ ಮುಂದೆ ಬರ್ತಾ ತಮ್ಮ ರಾಜಕೀಯ ಶಕ್ತಿಯನ್ನ ಹೆಚ್ಚು ಮಾಡ್ಕೊಂಡ್ರು, ಅಧಿಕಾರ ಹಿಡಿಯೋದನ್ನ ಹೆಚ್ಚು ಮಾಡ್ಕೊಂಡ್ರು. 2 ಸೀಟ್ನಿಂದ ಇವತ್ತು ಸಂಪೂರ್ಣ ಅಧಿಕಾರ ಕಬಳಿಸುವಂತ, ಅದು ವಾಮ ಮಾರ್ಗನೇ ಇರ್ಬೋದು ಮತ್ತು ನೇರ ಮಾರ್ಗನೇ ಇರ್ಬೋದು, ಎಲ್ಲ ಮಾರ್ಗಗಳು ಅವರು ಅನುಸರಿಸ್ತಾರ, ಬಳಸ್ಕೊಳ್ತಾರ. ಸೊ 2 ಸೀಟಿನಿಂದ ಪೂರ್ಣ ಅಧಿಕಾರ ಕಬಳಿಸುವಂತ ಅವರು ಹೆಜ್ಜೆ ಇಟ್ರು. ಸೊ ಈಗ ಪೂರ್ಣ ಅಧಿಕಾರ ಕಬಳಿಸ್ಕೊಳ್ಳೋ ಸಂದರ್ಭದಲ್ಲಿ ಅವರು ಬಳಸಿರುವ ಹತ್ಯಾರ ಯಾವುದು ಅಂತ ನೋಡಿದ್ರ, ಅದು ಭಯೋತ್ಪಾದನೆಯ ಹತ್ಯಾರ. ಭಯೋತ್ಪಾದನೆಯ ಹತ್ಯಾರ ಅಂದ್ರೆ ಅವರು ಅಧಿಕಾರ ಹಿಡಿಲಿಕ್ಕಾಗಿ ವೈಚಾರಿಕವಾಗಿ ಅಡ್ಡಿ ಬರುವಂತ ವಿಚಾರಗಳನ್ನ ಪ್ರತಿಪಾದಿಸುವಂತ ವಿಚಾರವಾದಿಗಳನ್ನ ಕೊಲ್ಲುವ ಮೂಲಕ ಮತ್ತು ಅಲ್ಪಸಂಖ್ಯಾತರನ್ನ ಭಯಪಡಿಸುವ ಮೂಲಕ, ಹಿಮ್ಮೆಟ್ಟಿಸುವ ಮೂಲಕ ಮತ್ತು ಬಡವರನ್ನ, ಸಾಮಾನ್ಯರನ್ನ ತಮ್ಮ ಬುಟ್ಟಿಯಲ್ಲಿ ಸೆಳ್ಕೊಳ್ಳುವ ಮೂಲಕ, ಆಕರ್ಷಿಸಿಕೊಳ್ಳುವ ಮೂಲಕ ಅವರು ಉಳಿದ ಇನ್ನು ಕಡಿಮೆ ಬೀಳುವಂತ ಸೀಟ್ಗಳನ್ನೆಲ್ಲವೂ ಸಹಿತ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರು. ಆ ಭಯೋತ್ಪಾದನೆ ಮಾಡುವ ಸಂದರ್ಭವೇ ಯಾವ್ದಾಗಿತ್ತು ಅಂತ ಕೇಳಿದ್ರ, ಯಾರು ತೀವ್ರವಾಗಿ ಅವರನ್ನ ಸೈದ್ಧಾಂತಿಕವಾಗಿ ಒಡ್ಡುತ್ತಾನೆ ಜನಮಾನಸದಲ್ಲಿ ಆ ಸಿದ್ಧಾಂತ ತಗೊಂಡು ಹೋಗೋರಿದ್ರು, ಸೊ ಅವರನ್ನ ಗುರಿ ಮಾಡಿದ್ರು ಅಂತ. ಸೊ ಕರ್ನಾಟಕದಲ್ಲಿ ಕಲಬುರ್ಗಿ ಮತ್ತು ಗೌರಿ ಅವರನ್ನ ಹತ್ಯೆ ಮಾಡ್ಲಿಕ್ಕೆ ಕಾರಣ ಏನು? ಸಿದ್ಧಾಂತದ ಕೂದಲು ಸೀಳ್ಕೊಂಡು ಎಲ್ಲೋ ಒಂದ್ ಕಡೆ ಕೂತು ಬಿಟ್ಟಿದ್ರ ಮತ್ತು ಅವರದು ಮಾತುಗಳು ಜನತೆಯ ಮಾತುಗಳಾಗಿ ಜನತೆಯತ್ತ ಇಳಿಯದೇ ಹೋಗಿದ್ರ ಅವಾಗ ಕೊಲ್ಲ ಪ್ರಮೇಯನೇ ಬರ್ತಿದ್ದಿಲ್ಲೇನು. ಆದ್ರೆ ಜನಮಾನಸದಲ್ಲಿ ಅವರ ಸಿದ್ಧಾಂತಗಳು ಅಂದ್ರೆ ಅದು ಜನತೆಯ ಸಿದ್ಧಾಂತನೇ. ಅಂತಿಮವಾಗಿ ಗೌರಿ, ಕಲಬುರ್ಗಿ, ಪಾನ್ಸೆ, ದಾಬೋಲ್ಕರ್ ಆದಿಯಾಗಿ ಇವರು ಪ್ರತಿಪಾದನೆ ಮಾಡ್ತಾ ಇರೋ ಸಿದ್ಧಾಂತ ಯಾವುದು? ಈ ನೆಲದ ಸಿದ್ಧಾಂತ, ಈ ಜನಬದುಕಿನ ಸಿದ್ಧಾಂತ, ಬಹುಸಾಂಸ್ಕೃತಿಕ ಪರಂಪರೆಯ ಸಿದ್ಧಾಂತ. ಕೊಲ್ಲುವ ಸಂಸ್ಕೃತಿ ಅಲ್ಲ ಅದು, ಹಿಂಸೆ ಸಂಸ್ಕೃತಿ ಅಲ್ಲ ಅದು, ಅದು ಬದುಕು ಕಟ್ಟಿಕೊಳ್ಳುವ ಸಂಸ್ಕೃತಿ. ಅದು ಬಹಳ ಸೌಹಾರ್ದವಾಗಿ ದೋಸ್ತರಾಹೋದ್ದೀನ್ ಸಂಸ್ಕೃತಿ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀನಿ ನಾನು, ಹೈದರಾಬಾದ್ ಕರ್ನಾಟಕದ ಭಾಷೆಯಲ್ಲಿ. ಸೊ ಅವರು ಅದನ್ನ ಪ್ರತಿಪಾದನೆ ಮಾಡ್ತಾ ಇದ್ರು. ಮತ್ತು ಆ ಪ್ರತಿಪಾದನೆ ಮಾಡುವ ಅಂಶನಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ರಾಜಕೀಯ ಸ್ಪಷ್ಟತೆ ಇತ್ತು ಮತ್ತು ಆರ್ಥಿಕ ಸ್ಪಷ್ಟತೆ ಇತ್ತು. ಯಾರ ಸಿದ್ಧಾಂತದಲ್ಲಿ ಈ ರಾಜಕೀಯ ಮತ್ತು ಆರ್ಥಿಕ ಸ್ಪಷ್ಟತೆಯನ್ನು ಇರ್ತದೋ ಮತ್ತು ಸಾಂಸ್ಕೃತಿಕ ಅಂಶಗಳನ್ನ ಗುರುತಿಸಿಕೊಳ್ಳುವಂತ ಒಂದು ಸ್ಪಷ್ಟತೆ ಇರ್ತದೋ ಅವರ ಮಾತುಗಳು ಸಹಜವಾಗಿಯೇ ಮತ್ತ ಜನಭಾಷೆಯಾಗಿ ಮಾರ್ಪಡ್ತದ. ಜನತೆಯನ್ನ ಅರ್ಥ ಮಾಡಿಸುವ ದಿಕ್ಕಿನಲ್ಲಿ ಅಕ್ಷರಗಳ ಬಳಕೆ ಆಗ್ತದ. ಅಕ್ಷರಗಳು ಅದಕ್ಕೆ ಗೌರಿ ಲಂಕೇಶ್ ಪತ್ರಿಕೆ ಜನಸಾಮಾನ್ಯರ ತನ ಹೋಗಿ ಮುಟ್ಟಿ ಅಲ್ಲೊಂದು ಚಿಂತನೆ ಚಿಲುಮೆಯನ್ನ, ಕಿಡಿಯನ್ನ ಹೊತ್ತಿಸುವಂಥದ್ದು. ಕಲಬುರಗಿ ಮಾತುಗಳನ್ನ ಒಂದು ದೊಡ್ಡ ಸಮುದಾಯದ ಮಾತುಗಳಾಗಿ ಮಾರ್ಪಟ್ಟಿರೋದು. ಲಿಂಗಾಯತರು ಹಿಂದೂಗಳಲ್ಲ ಅಂತ ಹೇಳುವಂಥದ್ದು ಮಾತು ಅದಲ್ಲ, ಅದು ಇಂಥ ಮಾತುಗಳು. ಮತ್ತು ಪಾನ್ಸಾರೆ, ದಾಬೋಲ್ಕರ್ ಅಂತವರು ಪ್ರತಿಪಾದನೆ ಮಾಡುವಂತ, ಪಾನ್ಸಾರೆ ಅಂತೂ ಈ ನೆಲದಲ್ಲಿ ಹುದುಗಿರುವಂತ ಏನು ಸಾಂಸ್ಕೃತಿಕ
ಇವುಗಳಿದ್ದು ಅದನ್ನ ಹೆಕ್ಕಿ ತೆಗಿತಾ ಇದ್ರು. ಈಗ ಅವರು ಅಪೋಷಣ ಮಾಡಿದ್ರು ಸನಾತನಿಗಳು. ಯಾರು? ನಮ್ಮ ಶಿವಾಜಿ ಮಹಾರಾಜರನ್ನ ಮತ್ತು ಅನೇಕ ಸಂತರನ್ನ ಅಪೋಷಣ ಮಾಡಿದ್ರು. ಆದ್ರೆ ನಿಜವಾಗ್ಲೂ ಶಿವಾಜಿ ಮಹಾರಾಜ ಯಾರು, ಅವ್ರು ಹೆಂಗೆ ಜನತೆಯ ರಾಜ ಅನ್ನೋದನ್ನ ಪಾನ್ಸರೆ ಅವರು ತಮ್ಮ ಬರಹದ ಮೂಲಕ ಎತ್ತಿ ಹಿಡಿದಿದ್ರು. ಮತ್ತು ಅವರ ಆ ಪುಸ್ತಕ ಹೆಂಗೆ ಜನಮಾನಸದಲ್ಲಿ ಹೋಗಿ ಬಿಡ್ತು ಅಂದ್ರೆ ನಮಗೆ ಅಂದಾಜು ಮಾಡ್ಲಿಕ್ಕೆ ಆಗಲ್ಲ. ಹಂಗೆ ದಾಭೋಲ್ಕರ್ ಅವರು ಸಹಿತ ಒಂದು ವೈಜ್ಞಾನಿಕವಾದಂತಹ ದಾರಿಯನ್ನ ಎಷ್ಟು ಸರಳವಾಗಿ ಜನತೆ ಎದೆಗೆ ತಲುಪಿಸ್ತಾ ಇದ್ರು ಅಂತ ಕೇಳಿದ್ರ ಅದಕ್ಕೊಂದು ಅಧ್ಯಯನವೇ ಬೇಕು. ಸೊ ಆ ರೀತಿ ಗೌರಿ, ಕಲಬುರ್ಗಿ, ಪಾನ್ಸರೆ, ದಾಭೋಲ್ಕರ್ ಎಲ್ಲ ಜನಭಾಷೆಯಲ್ಲಿ, ಜನ ಬದುಕಿನಲ್ಲಿ, ಜನತೆ ಹೃದಯಕ್ಕೆ ಹತ್ತಿರವಾಗ್ತಾ ಇದೇ ನೆಲದಿಂದ ಮೊಗೆದು ತಗೊಂಡಂತ ಒಂದು ಬಹುಸಾಂಸ್ಕೃತಿಕ ಪರಂಪರೆಯನ್ನ ಕಟ್ಟಿಕೊಡ್ಲಿಕ್ಕೆ ಶುರು ಮಾಡಿದ್ರಲ್ಲ. ಒಂದು ವೈಚಾರಿಕ ಬಿಗಿ, ಒಂದು ವೈಚಾರಿಕ ಕಿಡಿ, ಅದಕ್ಕೆ ಕಾವು ಬರ್ಲಿಕ್ಕೆ ಶುರುವಾಯ್ತಲ್ಲ. ಸೊ ಆವಾಗ ಕೊಲ್ಲೋದು ಇವರಿಗೆ ಅನಿವಾರ್ಯ ಆಯ್ತು. ಆವಾಗ ಕೊಲ್ಲುತ್ತಾನೆ. ಇನ್ನೊಂದು ಏನ್ ಮಾಡಿದ್ರು ಅಂತ ಕೇಳಿದ್ರ, ಈ ಚಳುವಳಿಗಳು ಹೊರಮುರಿದು ಏಳಬಾರ್ದು, ಐಕ್ಯತೆಯಿಂದ ಎದ್ದೇಳಬಾರ್ದು ಅನ್ನುವ ಸಲುವಾಗಿ ಭಯೋತ್ಪಾದನೆಯನ್ನ ಶುರು ಮಾಡಿದ್ರು. ಸೊ ಆ ಭಯೋತ್ಪಾದನೆ, ಅಲ್ಪಸಂಖ್ಯಾತರ ಮಧ್ಯದಲ್ಲಿ ಭಯೋತ್ಪಾದನೆ ಶುರು ಮಾಡಿದ್ರು ಮತ್ತು ಕೊಲ್ಲುವ ಮೂಲಕ ಇಡೀ ಜನ ಸಮುದಾಯದಲ್ಲಿ ಭಯೋತ್ಪಾದನೆಯನ್ನ ಉಂಟು ಮಾಡಿದ್ರು. ಮತ್ತು ಇದೇ ಸಂದರ್ಭದಲ್ಲಿ ಇವತ್ತು ನಾವು ನೋಡ್ತಾ ಹೋದಂಗ ಈ ಆರ್ಥಿಕ ಸ್ಥಿತಿಗತಿ ಅದಲ್ರಿ, ದೇಶದ ಆರ್ಥಿಕ ಪರಿಸ್ಥಿತಿ ಅಲ್ಲಿಂದ ಇಲ್ಲಿವರೆಗೂ ಹೆಂಗೆ ಈ ಕೊಲೆಗಡುಕ ಸಂಸ್ಕೃತಿ, ನವನಾಜಿಗಿರಿಯ ಸಂಸ್ಕೃತಿ, ಏಕ ಸಂಸ್ಕೃತಿಯ ಸಂಸ್ಕೃತಿ, ಪುರೋಹಿತಶಾಹಿಯ ಸಂಸ್ಕೃತಿ, ಇದನ್ನ ಮೇಲ್ಮೇಲೆ ತಗೊಂಡು ಹೋಗ್ತಾ ಹೋದಂಗೆಲ್ಲ ಭಾರತದ ಒಳಗ ಇಡೀ ದೇಶದ ಆರ್ಥಿಕತೆಯನ್ನ ಕುಸಿತಾ ಹೋಗ್ತದೆ. ಎರಡನ್ನೂ ನೀವು ಅಕ್ಕಪಕ್ಕ ಇಟ್ಟು ಅಂದಾಜು ಮಾಡಬಹುದು. ಶ್ರೀಮಂತ ಮತ್ತು ಬಡವರ ಮಧ್ಯದಲ್ಲಿ ದೊಡ್ಡ ಮಟ್ಟದ ಕಂದರ ಇವತ್ತು ಹೆಚ್ಚಾಗ್ತಾ ಹೋಗ್ತದೆ. ಅವರ ಬೆಳವಣಿಗೆ ಎಷ್ಟಾಗ್ತದೋ, ಅವ್ರಿಗೆ ಎಷ್ಟು ರಾಜಕೀಯವಾಗಿ ಸೀಟುಗಳು ಬರ್ತಾವೋ, ಎಷ್ಟು ಅವ್ರ ಕೈಯಲ್ಲಿ ಅಧಿಕಾರ ಹೋಗ್ತದೋ, ಅಷ್ಟರ ಮಟ್ಟಿಗೆ ಶ್ರೀಮಂತರು ಮತ್ತು ಬಡವರ ಮಧ್ಯದಲ್ಲಿ ಅಂತರ ಹೆಚ್ಚಾಗ್ತಾ ಹೋದಂಗ ಅತ್ಯಂತ ಸಾಮಾನ್ಯ ಜನ, ಬಡ ಜನ, ದುಡಿಯುವ ಜನ ಇವರೆಲ್ಲರಿಗೂ ಸಹಿತ ತಮ್ಮ ಜೊತೆಗೆ ನಡೀತಾ ಇರುವಂತಹ ಸಾಂಸ್ಕೃತಿಕ ದಾಳಿ ಕಡೆಗೆ ಕಣ್ಣು ಹಾಕ್ಲಿಕ್ಕೂ ಸಹಿತ ಪುರ್ಸೊತ್ತಿಲ್ಲದಷ್ಟು ಜೇನು ಹೊಟ್ಟೆಗಾಗಿ ಬಡದಾಡುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. ಸೊ ಇವತ್ತು ನಮ್ಮ ಮಧ್ಯದಲ್ಲಿ ನಾವು ಗೌರಿಯನ್ನ ನೆನೆಸ್ಕೊಳ್ಳೋದು ಅಂತ ಆದ್ರ ಮತ್ತು ಅವತ್ತಿನ ದಿನ ನಾನು ಗೌರಿ, ನಾನು ಕಲಬುರ್ಗಿ, ನಾನು ದಾಭೋಲ್ಕರ್, ಪಾನ್ಸರೆ ಅಂತ ಏನ್ ಹೇಳಿ ಒಂದು ದೊಡ್ಡ ಜನಸಮುದಾಯ ಬಂತು ಅವತ್ತು. ಮತ್ತು ಆ ಚಿಂತನೆಗಳು ಇವತ್ತಿಗೂ ಸಹಿತ ಮತ್ತೆ ನಾವು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀವೋ. ಸೊ ಇದು ಇನ್ನಷ್ಟು ತೀವ್ರಗೊಳ್ಳಬೇಕಾದಂತ ಅವಶ್ಯಕತೆ ಆದ. ಮತ್ತು ಅವರು ಇದನ್ನೆಲ್ಲ ಮಾಡುವ ಮೂಲಕ ಜಾಗತಿಕ ಮಟ್ಟದ ಬಹುದೊಡ್ಡ ವ್ಯಾಪಾರಿ ವರ್ಗದ ಕೈ ಬಲಪಡಿಸಿದ್ರು. ಮತ್ತು ನಮ್ಮ ದೇಶದಲ್ಲಿ ಸಹಿತ ಮೇಲ್ಮಟ್ಟದ ಏನ್ ವ್ಯಾಪಾರಿ ವರ್ಗ ಅದನೋ ಇವತ್ತು ಕಾರ್ಪೊರೇಟ್ ಅಂತ ನೀವೇನ್ ಹೇಳ್ತಿರೋ, ಇಡೀ ಸಂಪತ್ತನ್ನ ತಗೊಂಡೋಗಿ ಅವರು ಉಡೆಗೆ ಹಾಕಿದ್ರು ಮತ್ತು ಅವ್ರ ಕೈ ಬಲಪಡಿಸಿದ್ರು ಇವತ್ತು. ಮತ್ತು ಅವರ ಏಜೆಂಟರಾಗಿ ಇವರು ಅಧಿಕಾರದ ಮೇಲೆ ಕೂತರು. ಮತ್ತು ಇವತ್ತು ತಮಗೆ ಬೇಕಾದ ರೀತಿಯಲ್ಲಿ ಪಠ್ಯ ಪುಸ್ತಕಗಳು, ತಮಗೆ ಬೇಕಾದ ರೀತಿಯಲ್ಲಿ ಬದಲಾವಣೆಗಳು ಎಲ್ಲವೂ ಸಹಿತ ನಾನು ವಿವರಿಸಲಿಕ್ಕೆ ಹೋಗೋದಿಲ್ಲ. ಇವನ್ ಕಾನೂನುಗಳು ತಿದ್ದುಪಡಿ ಹೆಸರಿನಲ್ಲಿ ಬದಲಾವಣೆ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಜನಬದುಕಿಗೆ ಸಂಬಂಧಪಟ್ಟಂತ ಎಲ್ಲಾ ಹಕ್ಕುಗಳ ದಮನ ಮಾಡುವಂಥದ್ದು ಮಾಡಿಯೂ ಸಹಿತ ನನ್ನ ವಿರೋಧಿ ಮೌಲ್ಯಗಳನ್ನ ನಾನೇ ಸುಖಿಸ್ತಾ ಆ ಹೊಂಡದಲ್ಲಿ ಬೀಳುವಂತ ಒಂದು ಬಹುದೊಡ್ಡ ಮೌಢ್ಯ, ಬಹುದೊಡ್ಡ ಗುಲಾಮಗಿರಿ, ಬಹುದೊಡ್ಡ ಏನಂತೀರಿ ಗುಲಾಮಗಿರಿ ಅನ್ಬೋದು, ಆ ಹೊಂಡದಲ್ಲಿ ಹೆಂಗ್ ಬೀಳ್ಬೇಕು ಅದನ್ನ ಇವತ್ತು ಷಡ್ಯಂತ್ರ ಹೇಳಿತಾ ಇದ್ದಾರೆ. ಅದಕ್ಕಾಗಿ ಬಳಸ್ಕೊಳ್ತಾ ಇರೋದು ಯಾರಿಗೆ? ದೊಡ್ಡ ಮಟ್ಟದಲ್ಲಿ ನಿರುದ್ಯೋಗ ಹೆಚ್ಚಾಗ್ಯದ, ಬಡತನ ಹೆಚ್ಚಾಗ್ಯದ, ಅಸಹಾಯಕ ಸ್ಥಿತಿಯಲ್ಲಿ ಅಲ್ಪಸಂಖ್ಯಾತರನ್ನ, ಮಹಿಳೆಯರನ್ನ, ಬೇರೆ ಬೇರೆ ಸಮುದಾಯವನ್ನ ದೂಕಿ ಬಿಟ್ಟಾರ ಇವತ್ತು. ಸೊ ಅವರಿಂದ ಒಳಗೆ ಅನೇಕ ಅಂಶಗಳು ಕಸ್ಕೊಂಡ್ ಬಿಟ್ಟಾರ. ಅವರಿಗೆ ತಮ್ಮ ಶತ್ರು ಯಾರು, ತಮ್ಮ ಮಿತ್ರ ಯಾರು ಅಂತ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ಲಾರ್ದಷ್ಟರ ಮಟ್ಟಿಗೆ ಕಲಸು ನಿಯೋಗ ಮಾಡಿ ಇವತ್ತು ಜನತೆ ಮುಂದ್ಗಡೆ ನಿಂತ್ಕೊಂಡಿದ್ದಾರೆ. ಒಂದು ಫೇಸ್ ಅವ್ರದ್ದು ಬಹಳ ದೊಡ್ಡ ಧಾರ್ಮಿಕ ಫೇಸ್ ಅನ್ನುವಂಗೆ ತೋರಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆಗೆ ನಾವೇ ಇಡೀ ಹಾಗೆ ಹಿಟ್ಲರ್ ನಾನೇ ಉದ್ಧಾರ ಮಾಡ್ತೀನಿ ಈ ಜರ್ಮನ್ ಅನ್ನ ಅಂತ ಹೇಳ್ತಾ ಇದ್ರು, ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರ. ಮತ್ತು ಸುಳ್ಳುಗಳನ್ನ ಇವತ್ತು ಜನ ಸಂಭ್ರಮಿಸುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರ, ಜನ ಸುಳ್ಳನ್ನ ನಂಬೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನನಗೆ ಕೊನೆಯ 2-3 ಅಂಶಗಳು ಹೇಳಲಿಕ್ಕಿರೋದು ಏನು ಅಂತ ಕೇಳಿದ್ರೆ, ಚರ್ಚೆಯಲ್ಲಿ ಬೇಕಾದ್ರೆ ಇನ್ನಷ್ಟು ಅಂಶಗಳನ್ನ ನಾವು ಮಾತಾಡೋಣ ಅಂತ ನನಗೆ ಅನ್ನಿಸ್ತದ. ಇಂತಹ ಸಂದರ್ಭದಲ್ಲಿ ನನ್ಗಿರೋದು, ಯಾವಾಗ ಗೌರಿಯನ್ನ ಅವರು ಕೊಂದ್ರು, ಗಾಂಧಿಯಿಂದ ಗೌರಿವರೆಗೆ ಅಂತ ಅನೇಕ ಸ್ತರದ ಚಳುವಳಿಗಳು ಮತ್ತು ಬೇರೆ ಬೇರೆ ರೀತಿಯದೆಲ್ಲ ನಡೀತು. ಬಟ್ ನನ್ನ ಮನಸ್ಸಿನ ಮಾತು ಇವತ್ತಿಗೂ ನನ್ನ ಹೃದಯದಲ್ಲಿ ಉಳ್ಕೊಂಡಿರೋ ಒಂದು ಮಾತೇನಂದ್ರೆ, ಯಾವತ್ತು ಕಲಬುರ್ಗಿಗೆ ಅವರು ಹಣೆಗೆ ಗುಂಡಿಟ್ರು, ಯಾವತ್ತು ಗೌರಿಯ ಎದೆಗೆ ಗುಂಡಿಟ್ರು, ಖಂಡಿತ ಅದೆಲ್ಲವೂ ನಮ್ಮೆಲ್ಲರ ಹಣೆಗೆ, ನಮ್ಮೆಲ್ಲರ ಎದೆಗೆ ಇಟ್ಟ ಗುಂಡುಗಳೇ. ಸೊ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇದ್ದಿರುವಂತಹ ಏನು
ಶ್ರಮಿಕ ವರ್ಗದ ಸಮಸ್ತ ಚಳುವಳಿ ಮತ್ತು ಸೆಕ್ಯುಲರ್ನ ಸಮಸ್ತ ಫೋರ್ಸ್ ಯಾವುದನ್ನ ಇವತ್ತು ನಾವು ಆರ್ಥಿಕ ಕಾರಣಕ್ಕಾಗಿ ರಸ್ತೆಗಿಳಿಸ್ತಾ ಇದ್ದೀವೋ, ಇದು ಒಂದು ಓಪನ್ ಏನಂತೀರಿ, ಬಹಿರಂಗವಾದ ಪಾಠಶಾಲೆ ಆಗ್ತಾ ಇತ್ತು. ಅದು ಬಹಿರಂಗ ಪಾಠಶಾಲೆ. ಎಷ್ಟೊಂದು ನೀವು ಒಳಗಡೆ ಕೂತು ಪಾಠ ಹೇಳ್ತಿರ್ತೀರಿ, ಆದರೆ ಅದನ್ನ ಒಂದು ಬಹಿರಂಗ ಪಾಠಶಾಲೆ ಇತ್ತು. ಏನ್ ಬಹಿರಂಗ? ಈ ದೇಶದಲ್ಲಿ ಬಹುಸಾಂಸ್ಕೃತಿಕ ಪರಂಪರೆಯನ್ನ ಪ್ರತಿಪಾದಿಸೋರ ಹಣೆಗೆ ಗುಂಡಿಡ್ತಾ ಇದ್ದಾರ, ಮತ್ತು ಏಕ ಸಂಸ್ಕೃತಿಯನ್ನ ಮತ್ತು ದಮನಕಾರಿ ನೀತಿಯನ್ನ ಮತ್ತು ನವನಾಜಿಗಿರಿಯನ್ನ ಇವತ್ತು ತರ್ತಾ ಇದ್ದಾರ. ಇದು ಸರಿಯಾ, ಇದು ತಪ್ಪು ಅಂತ ಹೇಳಿ ಜನತೆಗೆ ಹೇಳುವಂತದ್ದು ಒಂದು ಇತ್ತು. ಅವರೆಲ್ಲರನ್ನೂ ರಸ್ತೆಗೆ ತರಿಸಬೇಕಾಗಿತ್ತು. ಲಕ್ಷಗಟ್ಟಲೆ ಜನರನ್ನ ರಸ್ತೆಗೆ ತರಬೇಕಾಗಿತ್ತು. ಆರ್ಥಿಕ ಬೇಡಿಕೆ ಕಾರಣಕ್ಕಾಗಿ ಏನು ಜನತೆಗೆ ನಾವು ಪ್ರತಿ ಸತಿ ರಸ್ತೆಗೆ ತರ್ತೀವೋ, ಸೊ ಆ ಸಂದರ್ಭದಲ್ಲಿ ಅಂದ್ರೆ ನವನಾಜೀಕರಣ ಗಿರಿಯ ಇದನ್ನ ಬಳಸ್ತಾ ಇದ್ರು, ಕೊಲೆಗಡಕ ಸಂಸ್ಕೃತಿಯನ್ನ ಮಾಡ್ತಾ ಇದ್ರು, ಮತ್ತು ವಿಚಾರವಾದಿಗಳ ಹತ್ಯೆಯನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಮವರಿಗೆ ಅದನ್ನ ಹಿಮ್ಮೆಟ್ಟಿಸೋದು, ದುಡಿಯುವ ವರ್ಗದ ಜನತೆ ಮತ್ತು ಇವರಿಗೆ ಜೊತೆಯಾಗಿ ನಿಲ್ಬೇಕಾದಂತ ಒಂದು ಸೆಕ್ಯುಲರ್ ದೊಡ್ಡ ಫೋರ್ಸ್ ಸಂಪೂರ್ಣ ರಸ್ತೆಗಿಳಿಯುವಂಥದ್ದನ್ನ ಅವತ್ತು ಆಗ್ಬೇಕಾಗಿತ್ತು. ಆದ್ರೆ ಎಷ್ಟು ನಮ್ಮ ಈ ಎದುರಿನ ಕೊಲೆಗಡಕ ಸಂಸ್ಕೃತಿಗೆ ಒಂದು ಹಿಮ್ಮೆಟ್ಟಿಸ್ಲಿಕ್ಕೆ ಬೇಕಾದಂತಹ ರೀತಿಯಲ್ಲಿ ಬರ್ಬೇಕಾಗಿತ್ತು, ಅದು ಬರ್ಲಿಲ್ಲ ಅಂತ ಹೇಳಿ ನನಗೆ ಇವತ್ತಿಗೂ ಅನ್ನಿಸ್ತದೆ. ನಾನಿವತ್ತು ಸಾವಿತ್ರಿಬಾಯಿ ಫುಲೆಯನ್ನ, ಫಾತಿಮಾ ಶೇಖನ್ನ, ಸಗುಣಾಬಾಯಿಯನ್ನ ನೆನಪಿಸ್ಕೊಳ್ತಾ ಇದ್ದೀನಿ. ಮತ್ತು ಗೌರಿಯನ್ನ ಅವತ್ತಿನ ದಿನ ಇನ್ನೊಂದೆರಡು ತಾಸು ಆದ್ರೆ ಗೌರಿ ನಾವೆಲ್ಲರೂ ಅವ್ರ ಆಫೀಸಲ್ಲಿ ಕೂತು ನಾವು ಮಾತಾಡುವ ದಿನಗಳು ಇದ್ವು ಅವತ್ತು. ಆದ್ರೆ ಗೌರಿಯನ್ನ ನಮ್ಮಿಂದ ಕಸ್ಕೊಂಡ್ಬಿಟ್ರು. ಸೊ ನಾವ್ಯಾವಾಗ್ಲೂ ಹೇಳ್ತೀವಿ, ನೀವು ಹೂವನ್ನ ಹೊಸಕಬಹುದು, ಆದ್ರೆ ಅದರ ಪರಿಮಳವನ್ನಲ್ಲ. ಖಂಡಿತ ಇದು ಚಾರಿತ್ರಿಕವಾಗಿ ಅಲ್ಲಿಂದ ಎಲ್ಲಿ ಬಂದಿದೆ. ನೀವು ವ್ಯಕ್ತಿಯನ್ನ ಎಷ್ಟು ಕೊಲ್ತಿರೋ, ಎಷ್ಟು ಬಂಧಿಸ್ತಿರೋ, ಎಷ್ಟು ನೀವು ಆಕ್ರಮಣ ಮಾಡ್ತಿರೋ, ಅಷ್ಟು ಅದ್ರ ಒಳಗಡೆಯಿಂದ ಒಂದು ಜೀವ ಚೈತನ್ಯ ಮತ್ತು ಜೀವಪರವಾದ ಅಂಶ ಹೊಡೆಮುರಿದು ಸವಾಲು ಹೊಡೆದು ಎದ್ದು ಬಿಡ್ತದೆ, ಖಂಡಿತ. ಮತ್ತು ಅದ್ರದ್ದು ಬಹಳ ದೊಡ್ಡ ಪರಿಣಾಮ ಆಗ್ತದೆ. ನಾವು ತ್ರಿಪುರಾಕ್ಕೆ ಹೋದಾಗ ಅಲ್ಲಿ ಅನೇಕ ಕಚೇರಿಗಳಲ್ಲಿ ನಮ್ಮ ಎಡಚಳವಳಿಗಾರರ ಮತ್ತು ಸೆಕ್ಯುಲರ್ ಇವರ ಅಕಾಡೆಮಿಷನ್ಗಳ ಮನೆಗಳಲ್ಲಿ, ಕಚೇರಿಗಳಲ್ಲೆಲ್ಲ ದಾಭೋಲ್ಕರ್, ಪಾನ್ಸರೆ, ಗೌರಿ, ಕಲಬುರ್ಗಿ ಅವರ ಫೋಟೋಗಳನ್ನು ನಾವು ನೋಡ್ತೇವೆ. ಅಂತಂದ್ರೆ ಜಗತ್ತಿನಾದ್ಯಂತ ಈ ಮಾನವ ಪ್ರೇಮಿ ಜೀವಿಗಳು, ಮಾನವ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇರುವಂತಹ ಜೀವಿಗಳು ಖಂಡಿತ ತಮ್ಮ ಪರಿಮಳವನ್ನ ಯಾವತ್ತೂ ಅವರು ಕಡಿಮೆ ಮಾಡೋದಿಲ್ಲ. ಅದನ್ನ ಬಿಟ್ಕೊಡ್ತಾರೆ, ಮತ್ತು ಬಿಟ್ಟಿದ್ದನ್ನ ದ್ವಿಗುಣವಾಗಿ ಹಬ್ಬತಾ ಹೋಗ್ತದೆ, ಇಲ್ಲ ಅಂತಲ್ಲ. ಬಟ್ ಇದೇ ಸಂದರ್ಭದಲ್ಲಿ ನನ್ಗಿರೋದೇನಂದ್ರ, ಗೌರಿಯ ಈ ದಿನವನ್ನ ನಾವುಗಳು ಹೆಚ್ಚೆಚ್ಚು ಗೌರಿಯನ್ನ ನಮ್ಮೊಂದಿಗೆ ನಮ್ಮ ಹೃದಯದಲ್ಲೇ ಇಟ್ಕೊಳ್ಬೇಕು ಅಂತ. ಆದರೆ ನಾವು ಹೆಚ್ಚು ಗೌರಿಯ ಆ ಸಿದ್ಧಾಂತದ ಭಾಷೆಯನ್ನ, ದಾಭೋಲ್ಕರ್, ಪನ್ಸಾರಿ, ಕಲಬುರ್ಗಿ ಅವ್ರ ಭಾಷೆಯನ್ನ ನಾವು ಅತ್ಯಂತ ಜನಸಾಮಾನ್ಯರ ಮಧ್ಯದಲ್ಲಿ ಅವ್ರ ಭಾಷೆಯಲ್ಲಿ ತಗೊಂಡು ಹೋಗಿ ನಾವು ಅವರೊಂದಿಗೆ ಸಂವಾದ ಏರ್ಪಡಿಸ್ಕೋಬೇಕು. ಮತ್ತು ಅವರು ಈ ನೆಲದ ಕಾನೂನನ್ನ ರಕ್ಷಿಸಲಿಕ್ಕೆ, ಈ ನೆಲದ ಬಹುಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸಲಿಕ್ಕೆ ನಾವ್ಯಾರೋ ಒಬ್ಬಿಬ್ರು ಹೀರೋಗಳಾಗಿ ರಕ್ಷಿಸ್ತೀವಿ ಅನ್ನೋ ಭ್ರಮೆಯನ್ನ ನಾವು ಬಿಟ್ಬಿಡ್ಬೇಕು. ಜನತೆ ಇದನ್ನ ರಕ್ಷಿಸ್ಲಿಕ್ಕೆ ಸಿದ್ಧ ಆಗೋದಿಕ್ಕಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಎಲ್ಲರೂ ಸಾಧ್ಯ ಆಗಬೇಕು. ಯಾಕಂದ್ರೆ ಇದೊಂದು ದೋಸ್ತರಾಹುದ್ದೀನ್ ಸಂಸ್ಕೃತಿ, ಇದು ಎಲ್ಲರೂ ಕೂಡಿ ಬದುಕುವಂತ ಪ್ರೇಮದ ಸಂಸ್ಕೃತಿ. ಇದಕ್ಕಾಗಿ ನಾವೆಲ್ಲರೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು, ಕ್ಷೇತ್ರಕ್ಕೆ ಇಳಿದು ಅಂತ ನನಗೆ ಅನ್ನಿಸ್ತದೆ. ಸೊ ಅಲ್ಲಿ ಮಾತ್ರ ಎಲ್ಲವನ್ನು ವಿವರಿಸಿ ಹೇಳ್ಬೋದು. ದೇಶದ ಆರ್ಥಿಕ ಸ್ಥಿತಿ ಮತ್ತು ರಾಜಕೀಯ ಪಲ್ಲಟಗಳು, ಇದರ ಅಪಾಯಗಳು, ಮತ್ತು ವ್ಯಾಪಾರಿ ವರ್ಗ ನಮ್ಮ ಮೇಲೆ ಮಾಡ್ತಾ ಇರುವಂತ ದಾಳಿ, ಸಂಪತ್ತು ದರೋಡೆ ಮಾಡ್ತಾ ಇರೋದು, ಇದೆಲ್ಲವೂ ಸಹಿತ ನಮಗೆ ಜನತೆ ಭಾಷೆಯಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ಬೇಕು. ಆಗ ಮಾತ್ರ ಅಸಂಖ್ಯ ಗೌರಿಯರು ನಮ್ಮ ಮಧ್ಯದಲ್ಲಿ ಬದುಕ್ತಾರೆ, ಮತ್ತೆ ನಮ್ಮ ಶತ್ರು ಯಾರು ಅನ್ನೋದನ್ನ ಜನ ಗುರ್ತಿಡಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲು ಮಹಾತ್ಮ ಗಾಂಧಿಯನ್ನ ಗುಂಡಿಕ್ಕಿ ಸಿಕ್ಕಿಬಿದ್ದಂತ, ಸಾಕ್ಷಿ ಸಹಿತ ಸಿಕ್ಕಿಬಿದ್ದಂತ ಶತ್ರು ಏನಿದೆಯಲ್ಲ, ಆ ಸಿದ್ಧಾಂತ, ಅದು ವ್ಯಕ್ತಿಯನ್ನ ನಾನು ಯಾವತ್ತೂ ಮಾಡಲ್ಲ, ಆ ವ್ಯಕ್ತಿ ಒಳಗಿನ ಸಿದ್ಧಾಂತ ಅದಲ್ಲ. ಸೊ ಆ ಸಿದ್ಧಾಂತವೇ ನಮ್ಮ ಶತ್ರು. ಅದು ಇವತ್ತು ಜಾಗತಿಕ ಮಟ್ಟದ ಶಕ್ತಿಯನ್ನು ಪಡ್ಕೊಂಡು ಎಲ್ಲರೂ ಐಕ್ಯತೆಯಿಂದ ಒಟ್ಟಾಗಿ, ಕೊಲೆಗಡಕ ಸಂಸ್ಕೃತಿ ಅಂತೀವಿ ನಾವು, ಹೊಡ್ಕೊಂಡು ತಿನ್ನೋರ ಸಂಸ್ಕೃತಿ ಅಂತೀವಿ, ಐಕ್ಯತೆಯಿಂದ ನಮ್ಮ ದೇಶವನ್ನ ನಾಶ ಮಾಡ್ಲಿಕ್ಕೆ ಕೂತಿದ್ದಾರೆ. ಸೊ ಇದನ್ನ ನಮ್ಗೆ ಇವತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು ಅಂತ ಅನಿಸ್ತದೆ. ನಮ್ಮ ಶತ್ರು ಯಾರು, ನಮ್ಮ ಮಿತ್ರ ಯಾರು ಅಂತ ಗುರುತಿಸ್ಕೊಳ್ತಾ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಅಂತ ಅನಿಸ್ತದೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಈ ಕೇಸ್ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಫಾಲೋ ಅಪ್ ಮಾಡ್ತಾ ಇದ್ದೆ. ನಾನು ಅದನ್ನ ಮಾತಾಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಿ ಕೆ ಶಿವರಾಮ್ ಸರ್ ಬಾರಿ ವಿಸ್ತಾರವಾಗಿ ಅದನ್ನ ಮಾತಾಡಿದ್ದಾರೆ, ಯಾವ ರೀತಿ ಕೇಸ್ ನಡೀತಾ ಇದೆ ಅಂತೇಳಿ. ನಾನು ಹೆಚ್ಚಾಗಿ ನ್ಯಾಯಾಲಯದ ಆ ಕೇಸ್ ಏನ್ ನಡೀತಾ ಇದೆ ಅನ್ನೋದನ್ನ SPP ಮೂಲಕ ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದೆ. ನ್ಯಾಯಾಲಯಕ್ಕೂ ಕೂಡ ಹೋಗ್ತಾ ಇದ್ದೆ. ಈಗ ಈ ಕೇಸು ಬೆಂಗಳೂರು ಪ್ರಿನ್ಸಿಪಲ್ ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ. ಗೌರಿ ಅದ್ರ ಬಗ್ಗೆ ಡಿಟೇಲ್ ಆಗಿ ಬಿ ಕೆ ಶಿವರಾಮ್ ಸರ್ ಹೇಳಿದ್ರು.
ಗೌರಿ ಬಹುಶಃ ಅದು ಅವರ ಕೊನೆಯ ಕರೆ. ಅವರು ಲಾಸ್ಟ್ ಫೋನ್ ಮಾಡಿದ್ದು ನನಗೇನೆ ಫೋನ್ ಮಾಡಿದ್ರು. ಅವರು ಲಾಸ್ಟ್ ಫೋನ್ ಮಾಡಿ ಇನ್ನೊಂದು ಅರ್ಧ ಗಂಟೆ ಮಾತಾಡ್ತಾ ಇದ್ರು. ಅವ್ರು ಮಾತಾಡ್ತಾ ಇದ್ದ ವಿಷಯ ಏನಂತಂದ್ರೆ ಕಮ್ಯುನಿಸ್ಟ್ರು ಮತ್ತು ದಲಿತ ಚಳವಳಿ ಎರಡೂ ಕೂಡ ಈ ಹಿಂದಿನಂತೆ ಒಟ್ಟೊಟ್ಟಿಗೆ ಹೋಗ್ಬೇಕು ಅನ್ನೋಂಥದ್ರ ಬಗ್ಗೆ ಅವರು ನನ್ನ ಹತ್ರ ಕೊನೆಯ ಬಾರಿ ಮಾತಾಡ್ತಾ ಇದ್ರು. ಅದು ತೀರಾ ಸ್ವಲ್ಪ ಜೋಕ್ ಆಗಿ ಸೀರಿಯಸ್ ಆಗಿ ಎರಡನ್ನೂ ಮಿಶ್ರಿತಗೊಳಿಸಿ ನನಗೂ ಸೇರಿ ನಮ್ಮವರಿಗೂ ಕೆಲವರಿಗೆ ಬೈಯುತ್ತಾ ಮಾತಾಡ್ತಾ ಇದ್ರು. ತುಂಬಾ ಹೊತ್ತು ಮಾತಾಡಿದ್ರು, ಒಂದು ಅರ್ಧ ಗಂಟೆ ಮಾತಾಡಿದ್ರು. ನಾನು ಅದರ ಸ್ಕ್ರೀನ್ ಶಾಟ್ ಅನ್ನು ಈಗಲೂ ತೆಗೆದಿಟ್ಟಿದ್ದೀನಿ. ಯಾಕೆಂತ ಯಾವತ್ತಾದ್ರೂ ಇರ್ಲಿ ಗೌರಿ ಕೊನೆಯ ಬಾರಿ ನಿಮ್ಗೆ ಕಾಲ್ ಮಾಡಿದ್ರು ಅನ್ನೋದು ಇರ್ಲಿ ಅನ್ನೋ ಕಾರಣಕ್ಕಾಗಿ ಅವರ ಕಾಲ್ ಮಾಡಿದ ಸ್ಕ್ರೀನ್ ಶಾಟ್ ಅನ್ನ ಆ ನಂತರ ತೆಗೆದಿದ್ದೀನಿ. ಕಾಲ್ ಹಿಸ್ಟ್ರಿಯ ಸ್ಕ್ರೀನ್ ಶಾಟ್ ಅನ್ನು ತೆಗೆದಿಟ್ಟಿದ್ದೀನಿ ನಾನು. ಅರ್ಧ ಗಂಟೆಯ ಹೊತ್ತು ಮಾತಾಡಿದ್ರು ಅವರು. ಮಾತಾಡಿದಂತ ಪೂರಾ ಸಬ್ಜೆಕ್ಟ್ ಏನಂತಂದ್ರೆ ಅವತ್ತು ನಡೀತಾ ಇದ್ದಂತಹ ಈ ದಲಿತ್ ಜೈ ಭೀಮ್ ಲಾಲ್ ಸಲಾಂ ಅನ್ನುವಂತ ಚರ್ಚೆ, ಅದರ ಜೊತೆಗೆ ನೀಲಿ ಮತ್ತು ಕೆಂಪು ಒಟ್ಟೊಟ್ಟಿಗೆ ಹೋಗ್ಬೇಕಾ ಹೋಗ್ಬಾರ್ದಾ ಅನ್ನುವಂತ ಚರ್ಚೆ, ಇದರ ಬಗ್ಗೆ ಗೌರಿ ಅವರು ಮಾತಾಡ್ತಾ ಇದ್ರು. ಆಗ ಕೆಲವರು ನೀಲಿಯ ಅಡಿಯಲ್ಲೇ ಕಮ್ಯುನಿಸ್ಟರು ಬರ್ಬೇಕು ಅನ್ನೋಂಥ ಚರ್ಚೆಯನ್ನ ಬಹುಶಃ ಗೌರಿ ಒಪ್ತಾ ಇರ್ಲಿಲ್ಲ. ಆದ್ರೆ ಅದರ ಹಿನ್ನೆಲೆಯಲ್ಲಿ ನಡೀತಾ ಇದ್ದಂತ ವಾಗ್ವಾದಗಳು, ಎಡಪಂಥೀಯರ ಮೇಲೆ ದಲಿತ ನಾಯಕರು ಮಾಡ್ತಾ ಇದ್ದಂತ ವಾಗ್ದಾಳಿಗಳು, ಇದೆಲ್ಲವನ್ನ ಕೂಡ ಖಂಡಿಸಿನೇ ಅವರು ಮಾತಾಡ್ತಾ ಇದ್ರು. ನನ್ನ ಹತ್ರ ಅದರ ಬಗ್ಗೆ ಮಾತಾಡ್ತಾ ಇದ್ರು ಆಗ ಅವರು. ಅದಾದ ನಂತರ ಒಂದು ಅರ್ಧ ಗಂಟೆಯ ನಂತರ ನಾನ್ ಬ್ಯುಸಿ ಆದೆ. ನಾನಂತೆ ನಿಂಗೇನ್ ಕೆಲಸ ಇಲ್ಲ, ನನ್ ಕೆಲಸ ಇದೆ, ನಾನು ಫೋನ್ ಇಡ್ತೀನಿ ಅಂತ ಹೇಳಿದೆ. ನಾನು ಒಮ್ಮೊಮ್ಮೆ ಅವರನ್ನ ಏಕವಚನದಲ್ಲಿ ಮಾತಾಡ್ತಿದ್ದೆ, ಒಮ್ಮೊಮ್ಮೆ ಬಹುವಚನದಲ್ಲಿ ಮಾತಾಡ್ತಿದ್ದೆ. ತೀರಾ ಆತ್ಮೀಯವಾಗಿ ಮಾತಾಡಿದಾಗ ಅವಳು ಇವರಂತೆ ಮಾತಾಡ್ತಾ ಇದ್ದೆ, ಇಲ್ಲಿದ್ರೆ ಬಹುವಚನದಲ್ಲೇ ಮಾತಾಡ್ತಿದ್ದೆ. ನನ್ ಕೆಲಸ ಇದೆ, ನಾನು ಇರ್ತೀನಿ ಅಂತೇಳಿ ನಾನೇ ಬಲವಂತಾಗಿ ಫೋನ್ ಅನ್ನ ಕಟ್ ಮಾಡಿದೆ. ಅದಾದ ನಂತರ ಒಂದು ಅರ್ಧ ಗಂಟೆಯಲ್ಲಿ ಸುದ್ದಿ ಬಂತು, ಗೌರಿ ಲಂಕೇಶ್ ಮೇಲೆ ಗುಂಡಿನ ದಾಳಿ ಆಗಿದೆ ಅಂತ ಹೇಳಿ. ಬಹುಶಃ ಈಗಲೂ SPP ಹೇಳ್ತಾರೆ, ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ಮಾತಾಡ್ತಿದ್ರೆ ಬಹುಶಃ ಒಂದು ದಿವಸ ಪೋಸ್ಟ್ಪೋನ್ ಆಗ್ತಾ ಇತ್ತು ಆ ಕೊಲೆ ಅಂತ ಹೇಳಿ. ಇನ್ನೊಂದು ಅರ್ಧ ಗಂಟೆ ಮಾತಾಡ್ಬೋದಿತ್ತು, ನೀನ್ ಮಾತಾಡ್ತಿದ್ರೆ ಅವ್ರ ಆಫೀಸಲ್ಲೇ ಕೂತ್ ಮಾತಾಡ್ತಿದ್ರು, ಅವ್ರ ಮನೆಗೆ ಹೋಗ್ತಾ ಇರ್ಲಿಲ್ಲ ಅಂತ ಹೇಳಿ. ಆದ್ರೆ ಒಂದು ದಿವಸ ಮಾತ್ರ ಅದು ಪೋಸ್ಟ್ಪೋನ್ ಆಗ್ತಾ ಇತ್ತು. SPP ಹೇಳ್ದಂಗೆ ಅದು ಒಂದು ದಿವಸ ಮಾತ್ರ ಪೋಸ್ಟ್ಪೋನ್ ಆಗ್ತಾ ಇತ್ತು. ಯಾಕೆಂತ ಹೇಳಿದ್ರೆ 3 ವರ್ಷದಿಂದ ಅವರನ್ನ ಫಾಲೋ ಅಪ್ ಮಾಡ್ತಾರೆ. ಇವರು BK ಶಿವರಾಮ್ ಅವರು ಹೇಳಿದಂತೆ ಭಾರಿ ಸಂಘಟಿತವಾಗಿ ಈ ಕೊಲೆಯನ್ನ ಆಯೋಜನೆಯನ್ನ ಮಾಡ್ತಾರೆ. ವಾಗ್ಮೊರೆ ಅನ್ನೋನು ಶೂಟ್ ಮಾಡ್ತಾನೆ ಅಂತ ಹೇಳಿದ್ರು. ಹೌದು, ವಾಗ್ಮೊರೆ ಅನ್ನೋನು ಶೂಟ್ ಮಾಡ್ತಾನೆ. ಗಣೇಶ್ ಮಿಸ್ಕಿ ಇದರ ಗಾಡಿ ಚಾಲಕ, ಅವನ ಬೈಕ್ ನ ಚಾಲಕ ಆಗಿರ್ತಾನೆ. ಆದ್ರೆ ಗಣೇಶ್ ಮಿಸ್ಕಿಯೇ ಬೈಕ್ ನ ಚಾಲಕ ಅನ್ನುವಂಥದ್ದು ಸ್ವತಃ ವಾಗ್ಮೊರೆಗೂ ಗೊತ್ತಿರುವುದಿಲ್ಲ. ಆ ರೀತಿ ಒಂದು ಬಾರಿ ಪ್ಲಾನ್ಡ್ ಆಗಿ ಈ ದಾಳಿ ನಡೆಯುತ್ತೆ. 3 ವರ್ಷದಿಂದ ಗೌರಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾಳೆ, ಯಾವ್ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾಳೆ, ಮತ್ತು ಮನೆಯಿಂದ ಎಷ್ಟೊತ್ತಿಗೆ ಹೊರಡ್ತಾರೆ, ಮನೆಯಿಂದ ಆಫೀಸ್ಗೆ ಎಷ್ಟೊತ್ತಿಗೆ, ಆಫೀಸಿಂದ ಮನೆಗೆ ಎಷ್ಟೊತ್ತಿಗೆ ಹೊರಡ್ತಾರೆ, ಹೋಗುವಾಗ ಯಾವ ರೀತಿ ಕಾರ್ ಡ್ರೈವಿಂಗ್ ಅನ್ನ ಯಾರು ಮಾಡ್ತಾರೆ, ಕಾರಿನಲ್ಲಿ ಯಾರ್ಯಾರು ಇರ್ತಾರೆ, ಇವೆಲ್ಲವನ್ನ ಕೂಡ ದಿನ ಅಪ್ಡೇಟ್ ಅನ್ನ ಮಾಡ್ಲಿಕ್ಕೇನೆ ಒಂದು ತಂಡವನ್ನ ರಚನೆ ಮಾಡಿದ್ರು. ಅದನ್ನ ಬಹಳ ವ್ಯವಸ್ಥಿತವಾಗಿ ಮಾಡಿದ್ರು ಅನ್ನುವಂಥದ್ದು ಪೊಲೀಸರ ಚಾರ್ಜ್ ಶೀಟ್ ಹೇಳುತ್ತೆ. ಉಳಿದಂತೆ BK ಶಿವರಾಮ್ ಅವರು ಹೇಳಿದಂತೆ ಇದು ಒಂದು ಕೊಲೆಗಂತಲೇ ಉಟ್ಕೊಂಡಂತ ಒಂದು ಸಂಘಟನೆ. ಅಂದ್ರೆ ಸನಾತನ ಸಂಸ್ಥೆ ಏನಿದೆ, ಸನಾತನ ಸಂಸ್ಥೆಯೇ ಮತ್ತೊಂದು ಸಂಘಟನೆಯನ್ನ ಹುಟ್ಟಾಕಿತೆ. ಅದರಲ್ಲಿ ಅಮೋಲ್ ಕಾಳೆಯ ಜೊತೆಗೆ ಜಯಂತಿ ಅಟವಳೆ ಅನ್ನುವಂತ, ಜಯಂತಿ ಅಟವಳೆ ಅಂದ್ರೆ ಮಹಿಳೆ ಅಲ್ಲವರು, ಜಯಂತಿ ಅಟವಳೆ ಅನ್ನುವಂತ ಪುರುಷ ಅವರು. ಜಯಂತಿ ಅಟವಳೆ ಅನ್ನುವಂತ ವ್ಯಕ್ತಿ ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗಿಯಾಗ್ತಾರೆ. ಅದರ ಜೊತೆಗೆ ಒಬ್ಬ ಗುರೂಜಿ, ಅಲ್ಲಿ ಗುರೂಜಿ ಇರ್ತಾರೆ. ಆ ಗುರೂಜಿ ಈಗಲೂ ಕೂಡ ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಅತ್ಯಂತ ಪ್ರಭಾವಶಾಲಿ ಗುರೂಜಿ. ಆ ಗುರೂಜಿಯೇ ಎಲ್ಲವನ್ನ ಕೂಡ ರೆಡಿ ಮಾಡುವಂತದ್ದು. ಈಗಲೂ ಕೂಡ ಮಹಾರಾಷ್ಟ್ರದ ಸ್ವಾಮೀಜಿಗಳು, ಮಹಾರಾಷ್ಟ್ರದ MP ಗಳು, MLAಗಳು ಎಲ್ಲರೂ ಕೂಡ ಆ ಗುರೂಜಿಯ ಕಾಲಿಡಿಯುವಂತದ್ದು, ಅವರಿಗೆ ಪಾದ ಪೂಜೆಯನ್ನ ಮಾಡುವಂತ ಕೆಲಸವನ್ನ ಸನಾತನ ಸಂಸ್ಥೆಗೆ ಸೇರಿದಂತಹ ಗುರೂಜಿಯ ಪಾದ ಪೂಜೆಯನ್ನ ಈಗಲೂ ಕೂಡ ಪ್ರಭಾವಿಗಳು ಮಾಡ್ತಾ ಇರ್ತಾರೆ. ಇವೆಲ್ಲದರ ಹಿನ್ನೆಲೆಯಲ್ಲಿ ಅವರ ನೆಟ್ವರ್ಕ್ ಎಷ್ಟು ದೊಡ್ಡದಿದೆ ಅಂತಂದ್ರೆ, BK ಶಿವರಾಮ್ ಸರ್ ಹೇಳಿದಾಗೆ ಈಗಲೂ ಕೂಡ 18 ಜನ ಆರೋಪಿಗಳಿಗೆ 18 ಜನ ವಕೀಲರು ಈಗಲೂ ಬರ್ತಾರೆ. ನಾನು ಕೋರ್ಟ್ ಅಲ್ಲಿ ನೋಡಿದ ಪ್ರಕಾರ 18 ಜನ ವಕೀಲರು ಬರ್ತಾರೆ. 18 ಜನ ವಕೀಲರು ಒಂದಿಲ್ಲೊಂದು ಕಾರಣಗಳನ್ನ ಕೊಡ್ತಾರೆ. ಒಬ್ಬನಿಗೆ ಹುಷಾರಿಲ್ಲ ಅಂತ ಹೇಳುದು, ಇನ್ನೊಬ್ಬನಿಗೆ ಪ್ರಾಪರ್ಟಿ ರಿಲೀಸ್ ಮಾಡಿ ಅರ್ಜಿ ಹಾಕುದು, ಇನ್ನೊಂದು IA ಹಾಕುದು, ಇಂಟ್ರಿಮ್ ಅಪ್ಲಿಕೇಶನ್ ಹಾಕುದು, ಇಲ್ಲ ನಾವು ಕೊಟ್ಟಂತ ರಿಟ್ ಪಿಟಿಷನ್ ಸರಿ, ಇದು ರಿಟರ್ನ್ ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂತ ರಿಟ್ ಪಿಟಿಷನ್ ಇದು ಅರ್ಜಿ ಹಾಕುದು, IA ಹಾಕುದು. ಈ ರೀತಿಯ ತಂತ್ರಗಾರಿಕೆಗಳನ್ನ ಅಲ್ಲಿನ ವಕೀಲರ ಸಮುದಾಯ ಮಾಡುತ್ತೆ. ಆ ವಕೀಲರ ಗುಂಪೇನಿದೆ ಅದು ಎಷ್ಟು ಪ್ರಭಾವಶಾಲಿ ಆಗಿದೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ನ ಲಾಯರ್ ಕೂಡ ಇದಕ್ಕೆ ಬರ್ತಾರೆ. ಸುಪ್ರೀಂ ಕೋರ್ಟ್ ನ ಒಬ್ಬ ಜಡ್ಜ್ ನ ಅಳಿಯ ಕೂಡ ಇವತ್ತು ಈ ಆರೋಪಿಗಳಿಗೆ ಲಾಯರ್. ಅಂದ್ರೆ ಎಷ್ಟೊಂದು ಪ್ರಭಾವಶಾಲಿಯಾದ ನೆಟ್ವರ್ಕ್ ಅನ್ನ ಈ ಗುಂಪು ಹೊಂದಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ. ನಮ್ ಕಡೆಯಿಂದ ಗೌರಿ ಪರವಾಗಿ SPP ಮಾತ್ರ ವಾದ ಮಾಡ್ಲಿಕ್ಕೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾತ್ರ ವಾದ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು. ಆದ್ರೂ ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಷ್ಟು 18 ಜನರ ಎಲ್ಲ ಅರ್ಜಿಗಳನ್ನ, ಇಲ್ಲಿವರೆಗೆ ಅವರು ಹಾಕಿದಂತಹ 100ಕ್ಕೂ ಹೆಚ್ಚು ಅರ್ಜಿಗಳು ಎಲ್ಲವೂ ಕೂಡ ವಜಾ ಆಗಿದೆ. ಇದು ಅತ್ಯಂತ ಸಂತೋಷದ ಖುಷಿ ಕೊಡುವಂತ ವಿಷಯ. ಅವ್ರು ಹಾಕಿದಂತ
ಪ್ರಾಪರ್ಟಿ ರಿಲೀಸ್ ಅರ್ಜಿಗಳು ಅದು ವಜಾಗಿದೆ, ಅವ್ರು ಹಾಕಿದಂತ ಜಾಮೀನು ಅರ್ಜಿಗಳು ಅದು ವಜಾಗಿದೆ, ಅವರು ಹೈಕೋರ್ಟ್ ನಲ್ಲಿ ಹಾಕಿದಂತ ಅರ್ಜಿಗಳು ಅದು ವಜಾಗಿದೆ. ಎಲ್ಲವೂ ಕೂಡ ವಜಾ ಮಾಡುವಲ್ಲಿ ನಮ್ಮ SPP ಅವರು ಸಫಲರಾಗಿದ್ದಾರೆ. ಅದೊಂದು ಖುಷಿಯ ವಿಚಾರ. ಇನ್ನು ಗೌರಿಯನ್ನೇ ಯಾಕೆ ಅವರು ಕೊಲೆ ಮಾಡಿದ್ರು ಅನ್ನುವಂಥದ್ದು ಕೂಡ ನೀವು ಇಡೀ ಚಾರ್ಜ್ ಶೀಟ್ ಅನ್ನ ಓದಿದಾಗ 10,000 ಪುಟಗಳ ಆ ಚಾರ್ಜ್ ಶೀಟ್ ಅನ್ನ ಒಮ್ಮೆ ಕಣ್ಣಾಡಿಸಿದ್ರೆ ಗೊತ್ತಾಗುತ್ತೆ. ಗೌರಿಯನ್ನೇ ಯಾಕೆ ಅವರು ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ, ಗೌರಿ ಎಲ್ಲರ ಒಂದು ಈ ಎಡ ಚಳುವಳಿಗಳೇನಿದೆ ಅವೆಲ್ಲವನ್ನ ಒಂದುಗೂಡಿಸ್ತಾ ಇದ್ಲು ಅನ್ನುವಂಥದ್ದು ಅವರ ಬೇರೆ ಬೇರೆ ಹೇಳಿಕೆಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಆ ಆರೋಪಿಗಳ ಸ್ವ-ಇಚ್ಛಾ ಹೇಳಿಕೆ ಇದೆ, ಅಥವಾ 164 ಸ್ಟೇಟ್ಮೆಂಟ್ ಏನಿದೆ, ನ್ಯಾಯಾಧೀಶರ ಮುಂದೆ ಕೊಟ್ಟಂತಹ 164 ಸ್ಟೇಟ್ಮೆಂಟ್, ಎಲ್ಲ ಆರೋಪಿಗಳ 164 ಸ್ಟೇಟ್ಮೆಂಟ್ ಆಗಿದೆ. 18 ಆರೋಪಿಗಳು ಕೂಡ ನ್ಯಾಯಾಧೀಶರ ಎದುರುಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮತ್ತು ಪೊಲೀಸರು ಕೂಡ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಅದರಲ್ಲಿ ಬರುವಂತ ನಮ್ಗೆ ಯಾಕೆ ಗೌರಿಯನ್ನೇ ಟಾರ್ಗೆಟ್ ಮಾಡಿದ್ರು, ಬೇರೆ ಯಾರನ್ನು ಯಾಕೆ ಟಾರ್ಗೆಟ್ ಮಾಡಿಲ್ಲ? ಗೌರಿ ಏನು ಒಂದು ಪ್ರಖರ ಭಾಷಣಕಾರ್ತಿ ಅಲ್ಲ. ಅವರು ನಮ್ಮಲ್ಲಿ ಪ್ರಖರ ಭಾಷಣಕಾರರಿದ್ದಾರೆ, ಆದ್ರೆ ಅವ್ರು ಯಾರನ್ನು ಕೂಡ ಅವರು ಟಾರ್ಗೆಟ್ ಮಾಡಿಲ್ಲ. ಗೌರಿಯನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು? ಮತ್ತು ಅವರ ಪತ್ರಿಕೆ ಕೂಡ ಹೆಸರಾಂತ ಪತ್ರಿಕೆ ಆದ್ರೂ ಕೂಡ ತುಂಬಾ ಸರ್ಕ್ಯುಲೇಷನ್ ಆಗ್ಲಿ ಅಥವಾ ಒಂದು ರೀತಿಯಲ್ಲಿ ಕ್ರಾಂತಿ ಸಮಾಜದಲ್ಲಿ ತೀವ್ರ ಬದಲಾವಣೆಯನ್ನ ತರಬಲ್ಲಂತ ನಂಬರ್ 1 ಪತ್ರಿಕೆ ಅನ್ನುವಂಥದ್ದು ಅನ್ನಿಸಿಕೊಂಡಿರ್ಲಿಲ್ಲ ಅನ್ನೋಂತ ನಾವು ಒಪ್ಕೊಳ್ಳಬೇಕಾಗುತ್ತೆ. ಆದ್ರೆ ಒಂದು ದೊಡ್ಡ ಹೆಸರಿರುವಂತ ಪತ್ರಿಕೆ ಅದು. ಅದರ ಕಾರಣಕ್ಕಾಗಿ ದಾಳಿ ಆಯ್ತೋ? ಅದು ಅಲ್ಲ. ನಿಜವಾಗಿ ದಾಳಿ ಆಗಿರುವಂತದ್ದು ಏನಕ್ಕೆ ಅಂತಂದ್ರೆ, ಅವರ ಹೇಳಿಕೆಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು, ಅದು ನೇರವಾಗಿ ಇಲ್ಲದೆ ಇದ್ರು ಕೂಡ ಅರ್ಥ ಮಾಡ್ಕೊಳ್ಬಹುದು. ಏನಿದ್ರೆ, ಎಡಪಂಥೀಯರ ಮಧ್ಯೆ ಇದ್ದಂತಹ ಬೇರೆ ಬೇರೆ ಸಮಸ್ಯೆಗಳನ್ನ ನಿವಾರಿಸಿಕೊಂಡು ಅದನ್ನ ಸರಿದೂಗಿಸುವಂತ ಕೆಲಸವನ್ನ ಗೌರಿ ಲಂಕೇಶ್ ಮಾಡ್ತಾ ಇದ್ರು. ಅದರ ಜೊತೆಗೆ ಲಿಂಗಾಯತ ಚಳವಳಿ ಏನಿದೆ, ಪ್ರತ್ಯೇಕ ಲಿಂಗಾಯತ ಧರ್ಮ ಚಳವಳಿ ಏನಿದೆ, ಅದನ್ನು ಕೂಡ ಒಂದು ಕೋಆರ್ಡಿನೇಷನ್ ರೀತಿಯಲ್ಲಿ ಗೌರಿ ಲಂಕೇಶ್ ಅವರು ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಇದು ಅವರಿಗೆ ಸ್ಪಷ್ಟ ಆಗುತ್ತೆ. ಮತ್ತೆ ನಾನು ಆಗ್ಲೇ ಹೇಳಿದಂತೆ ದಲಿತರು, ಆದಿವಾಸಿಗಳು, ಕಮ್ಯುನಿಸ್ಟರು ಇವರೆಲ್ಲರನ್ನ ಕೂಡ ಒಂದುಗೂಡಿಸುವಂತ ಕೆಲಸವನ್ನ ಗೌರಿ ಲಂಕೇಶ್ ಅವರು ಮಾಡ್ತಾ ಇದ್ರು ಅನ್ನುವಂಥದ್ದೇ ಇವತ್ತು ಬಲಪಂಥೀಯರ ಕೆಂಗಣ್ಣಿಗೆ ಗುರಿ ಆಗ್ಲಿಕ್ಕೆ ಅಥವಾ ಅವರು ಟಾರ್ಗೆಟ್ಗೆ ಗುರಿ ಆಗ್ಲಿಕ್ಕೆ ಗೌರಿ ಲಂಕೇಶ್ ಸಾಧ್ಯ ಆಯ್ತು ಅನ್ನುವಂಥದ್ದು ಅವರ ಹೇಳಿಕೆಗಳಲ್ಲಿ ಸ್ಪಷ್ಟ ಆಗುತ್ತೆ. ಇನ್ನೊಂದು BK ಶಿವರಾಮ್ ಅವರು ಆಗ್ಲೇ ಹೇಳಿದ್ರು, ಈ ಕ್ಷಾತ್ರ ಧರ್ಮದ ಬಗ್ಗೆ, ಅದರ ಬಗ್ಗೆ ಒಂದು ದೊಡ್ಡ ಸ್ಟಡಿನೇ ಮಾಡ್ಬೋದು. ಈ ಕ್ಷಾತ್ರ ಧರ್ಮ ಸಾಧನ ಅನ್ನುವಂತ ಪುಸ್ತಕ ಇದೆ. ಆ ಕ್ಷಾತ್ರ ಧರ್ಮ ಸಾಧನದ ಪುಸ್ತಕದ ಪ್ರತಿಯನ್ನು ಅದರ ಜೊತೆಗೆ ಸನಾತನ ಪ್ರಭಾತ್ ಅನ್ನುವಂತ ಪತ್ರಿಕೆ, ಅದು ಆ ಸನಾತನ ಪ್ರಭಾತ್ ಅನ್ನುವಂಥದ್ದು ಇವ್ರದ್ದು ಸನಾತನ ಸಂಸ್ಥದ್ದು ಮುಖವಾಣಿ ಪತ್ರಿಕೆ, ಅದರ ಪ್ರತಿಯನ್ನ ಈ 10,000 ಪುಟಗಳ ಈ ಒಂದು ಇದೇನಿದೆ ಚಾರ್ಜ್ ಶೀಟ್ ಏನಿದೆ ಅದರಲ್ಲಿ ಅನೆಕ್ಷರ್ ಅನ್ನ ಮಾಡಿದ್ದಾರೆ, ಉಲ್ಲೇಖವನ್ನ ಮಾಡಿದ್ದಾರೆ. ಈ ಕ್ಷಾತ್ರ ಧರ್ಮ ಸಾಧನ ಪ್ರತಿ ಏನ್ ಹೇಳುತ್ತೆ ಅಂತಂದ್ರೆ, ಅದೊಂದು ರೀತಿಯಲ್ಲಿ ಈ ತಾಲಿಬಾನ್ ಐಸಿಸ್ ನ ನಿಯಮಗಳೇನಿದೆ ಅದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ಯಾರು ಅಧರ್ಮೀಯರಿದ್ದಾರೋ, ದುರ್ಜನರಿದ್ದಾರೋ, ಅಂದ್ರೆ ಅವರು ದುರ್ಜನರು ಅಂತ ಉಲ್ಲೇಖವನ್ನ ಮಾಡ್ತಾರೆ. ನಾವೆಲ್ಲ ದುರ್ಜನರು ಯಾರು ಅಂತಂದ್ರೆ, ಹಿಂದೂ ಧರ್ಮದ ಕುಳುಕುಗಳನ್ನ ಹೇಳುವವರು, ಹಿಂದೂ ಧರ್ಮದ ಅವಹೇಳನವನ್ನ ಮಾಡುವವರು, ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಅಂತ ಹೇಳುವವರು, ಇವರೆಲ್ಲರೂ ಕೂಡ ದುರ್ಜನರು. ಹಾಗಾದ್ರೆ ಅವ್ರು ಯಾರು? ಸನಾತನ ಧರ್ಮದವರು ಯಾರು? ಸನಾತನ ಧರ್ಮ ಅಥವಾ ಸನಾತನ ಸಂಸ್ಥದವರು ಯಾರು ಅಂತಂದ್ರೆ ಅವರನ್ನು ಜನ್ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಅವರು ಜನ್, ನಾವು ದುರ್ಜನ್. ಸೊ ಈ ದುರ್ಜನರನ್ನ ಕೊಲೆ ಮಾಡಿದ್ರೆ ನಿಮಗೆ 9 ಜನ್ಮದಲ್ಲಿ, ಅಂದ್ರೆ ಮುಂದಿನ 9 ಜನ್ಮಗಳಲ್ಲಿ ನೀವು ಐಷಾರಾಮಿ ಬದುಕನ್ನ ಬದುಕ್ತೀರಿ ಅನ್ನುವಂಥದ್ದನ್ನ ಅದರಲ್ಲಿ ನಂಬಿಸಲಾಗಿದೆ. ಅದನ್ನ ಹಲವಾರು ಮೈಂಡ್ ವಾಶ್ ಮಾಡಿದ್ದಾರೆ ಪೊಲೀಸರು ವಿಚಾರಣೆ ಮಾಡುವಾಗ. ಹೌದು, ನಮಗೆ ಮುಂದಿನ 9 ಜನ್ಮದಲ್ಲಿ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಅದು ಯಾಕೆ ಅವರು ಇದನ್ನ ಈ 9 ಜನ್ಮದಲ್ಲಿ ಒಳ್ಳೇದಾಗುತ್ತೆ ಅಂತ ಯಾಕೆ ಹೇಳ್ತಾರೆ ಅಂತ ಹುಡುಕ್ತಾ ಹೋದಾಗ ಸಿಕ್ಕಿದ್ದು ಈ ಕ್ಷಾತ್ರ ಧರ್ಮ ಪುಸ್ತಕ. ಅವರಿಂದ ವಶಪಡಿಸಿಕೊಂಡಿದ್ದಾರೆ ಅದನ್ನ. ಅದರಲ್ಲಿ ಅದು ಸ್ಪಷ್ಟವಾಗಿದೆ. ಅದರಲ್ಲಿ ಕೇವಲ ಎಡಪಂಥೀಯರನ್ನ, ಕಮ್ಯುನಿಸ್ಟರನ್ನ ಮಾತ್ರ ಕೊಲ್ಬೇಕು ಅಂತ ಹೇಳಲ್ಲ. ಅದರ ಜೊತೆಗೆ ಈ ಹಿಂದೂ ಧರ್ಮದ ರಕ್ಷಣೆಗೆ ನಿಂತಹ ಈ ಕಾರ್ಯಕರ್ತರು ಯಾರಿದ್ದಾರೆ ಅವರನ್ನ ಯಾರ್ಯಾರು ಪೊಲೀಸರು ಅಟ್ಯಾಕ್ ಮಾಡಿದಾರೋ, ಅವರಿಗೆ ಯಾರ್ಯಾರು ಪೊಲೀಸರು ಹೊಡೆದಿದ್ದಾರೋ ಅವರನ್ನೂ ಕೂಡ ಕೊಲ್ಬೇಕು ಅನ್ನೋದನ್ನ ಕ್ಷಾತ್ರ ಧರ್ಮ ಸಾಧನಾ ಪುಸ್ತಕದಲ್ಲಿ ಹೇಳುತ್ತೆ. ಅಂದ್ರೆ ಪೊಲೀಸರನ್ನ ಕೂಡ ಕೊಲೆ ಮಾಡ್ಬೇಕು ಅನ್ನುವಂಥದ್ದನ್ನ, ಪೊಲೀಸ್ ಅಧಿಕಾರಿಗಳನ್ನ ಕೂಡ ಕೊಲೆ ಮಾಡ್ಬೇಕು ಅನ್ನುವಂಥದ್ದನ್ನ ಕ್ಷಾತ್ರ ಧರ್ಮ ಸಾಧನಾ ಪುಸ್ತಕದಲ್ಲಿ ಹೇಳುತ್ತೆ. ಇದು ಹೆಂಗಿದೆ ಅಂತಂದ್ರೆ, ಮೊನ್ನೆ ಈ ರಾಯ್ಟರ್ಸ್ ನಲ್ಲಿ ಬಂದಿತ್ತು ರಾಯ್ಟರ್ಸ್ ಪತ್ರಿಕೆಯಲ್ಲಿ ಒಂದು ವರದಿಯಾಗಿತ್ತು. ಈ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಈ ಜೈಲಲ್ಲಿದ್ದಂತಹ ಆರೋಪಿಗಳನ್ನ ಬಿಡುಗಡೆ ಮಾಡ್ತಾರೆ. ಆ ಜೈಲಲ್ಲಿದ್ದಂತಹ ಆರೋಪಿಗಳು ಈಗ ಹೊರಗೆ ಬಂದು ನಮ್ಮನ್ನ ಜೈಲಿಗೆ ಹಾಕಿದಂತಹ ನ್ಯಾಯಾಧೀಶರನ್ನ ಹುಡುಕ್ತಾ ಇದಾರೆ ಅವರು. ಅಂದ್ರೆ ಈ ತಾಲಿಬಾನಿಗಳಿಗೂ ಈ ತಾಲಿಬಾನಿಗಳ ಸಿದ್ಧಾಂತ ಏನಿದೆ ಅದನ್ನೇ ಈ ಸನಾತನ ಸಂಸ್ಥದವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತು ತಾಲಿಬಾನಿಗಳು ಯಾವುದಕ್ಕೆ ಕೊಲೆ ಮಾಡ್ತಿದ್ದಾರೆ ಅಂತಂದ್ರೆ, ಅವರು ನೈಜ ಇಸ್ಲಾಂ ಅನ್ನ ಪಾಲಿಸ್ಬೇಕು, ಇಸ್ಲಾಂ ಅಂದ್ರೆ ಈ ರೀತಿ ಇರ್ಬೇಕು,
ಅನ್ನೋ ಕಾರಣಕ್ಕಾಗಿ ಅವರು ಇವತ್ತು ತಾಲಿಬಾನಿಗಳಾಗಿದ್ದಾರೆ, ಐಸಿಸ್ಗಳಾಗಿದ್ದಾರೆ. ಒಂದು ವೇಳೆ ಅಂತವರನ್ನ ಪಾಲಿಸದೇ ಇರುವಂತವರನ್ನ, ಇಸ್ಲಾಂ ಅನ್ನ ಪಾಲಿಸದೇ ಇರುವಂತವರನ್ನ, ಇಸ್ಲಾಂ ರಾಷ್ಟ್ರಕ್ಕೆ ಅಡ್ಡಿಯಾಗಿರೋರನ್ನ ಕೊಲ್ಲುವುದರ ಮೂಲಕ ನನಗೆ ಸ್ವರ್ಗದಲ್ಲಿ ಸಿಗುತ್ತೆ, ಜೀವನ ಸಿಗುತ್ತೆ, ನನಗೆ ಸ್ವರ್ಗದಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನ ಅವರನ್ನು ನಂಬಿಸಲಾಗಿದೆ. ಇವರನ್ನ 9 ಜನ್ಮಗಳಲ್ಲಿ ನಿಮ್ಗೆ ಐಷಾರಾಮಿ ಜೀವನ ಸಿಗುತ್ತೆ ಅನ್ನೋದನ್ನ ನಂಬಿಸಲಾಗಿದೆ. ಆನಂತರ ಇದು ಕೂಡ ಯಾವುದನ್ನ, ಪೊಲೀಸರನ್ನ ಕೊಲ್ಲುವುದು ಒಂದು ಇಲ್ಲಿ, ಅಲ್ಲಿ ಜಡ್ಜಿಗಳನ್ನ ಹುಡುಕಿಕೊಳ್ಳುವಂತದ್ದು ಇನ್ನೊಂದನ್ನ ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಐಸಿಸ್ ಮತ್ತು ತಾಲಿಬಾನ್ನ ಆ ಸಿದ್ಧಾಂತಗಳೇನಿದೆ ಅದನ್ನೇ ಅಡಾಪ್ಟ್ ಮಾಡಿಕೊಂಡು ಬಹಳ ವ್ಯವಸ್ಥಿತವಾಗಿ ಇವತ್ತು ಇವರು ಸನಾತನ ಸಂಸ್ಥದವರು ಮಾಡ್ತಾರೆ. ಮತ್ತೆ ಬಿ ಕೆ ಶಿವರಾಮ್ ಸರ್ ಹೇಳಿದಾಗೆ ಅವರು ಬೆಳಗಾವಿಯಲ್ಲಿ ಇದಕ್ಕೆ ಬೇಕಾದಂತ ಒಂದು ಕಾಡನ್ನ ಹುಡ್ಕೊಂಡಿರ್ತಾರೆ. ಆ ಕಾಡಲ್ಲಿ ಎಲ್ಲ ರೀತಿಯಾದಂತಹ ಸಶಸ್ತ್ರ ತರಬೇತಿಯನ್ನ, ಯಾವ ರೀತಿ ಗನ್ ಅನ್ನ ಬಳಕೆ ಮಾಡಬೇಕು ಅನ್ನೋ ತರಬೇತಿಯನ್ನ ಕೊಡ್ತಾರೆ. ಕೆಲವು ವ್ಯಕ್ತಿಗಳಿಗೆ ಗನ್ ತರಬೇತಿಯನ್ನು ಕೊಡ್ತಾರೆ. ಒಬ್ಬನಿಗೆ ಗನ್ ತರಬೇತಿ ಕೊಡುವಂತ ಸಂದರ್ಭದಲ್ಲಿ ಮತ್ತೊಬ್ಬನಿಗೆ ಪರಿಚಯ ಆಗದಿರುವಂತ ರೀತಿಯಲ್ಲಿ ನೋಡ್ಕೊಳ್ತಾರೆ. ಈಗ ಗಣೇಶ್ ಮಿಸ್ಕಿಗೂ ಗನ್ ತರಬೇತಿ ಕೊಡ್ತಾರೆ, ಅದರ ಜೊತೆಗೇನೆ ವಾಗ್ಮೊರೆಗೂ ಗನ್ ತರಬೇತಿ ಕೊಡ್ತಾರೆ. ಆದ್ರೆ ಗಣೇಶ್ ಮಿಸ್ಕಿ ಅನ್ನುವಂತ ವ್ಯಕ್ತಿ ಇದ್ದಾನೆ ಅಂತ ಹೇಳಿ ವಾಗ್ಮೊರೆಗೆ ಗೊತ್ತಿರೋದಿಲ್ಲ, ಮತ್ತು ಗಣೇಶ್ ಮಿಸ್ಕಿಯು ಗನ್ ಶೂಟ್ ಅಲ್ಲಿ ಎಕ್ಸ್ಪರ್ಟ್ ಇದ್ದಾನೆ ಅನ್ನುವಂಥದ್ದು ಕೂಡ ವಾಗ್ಮೊರೆಗೆ ಗೊತ್ತಿರೋದಿಲ್ಲ. ಇಲ್ಲಿ ಕಲಬುರಗಿಯನ್ನು ಕೊಂದವರು ಗಣೇಶ್ ಮಿಸ್ಕಿ. ಆತ ಬಂದು ನೇರವಾಗಿ ಬಾಗಿಲನ್ನು ತಟ್ತಾನೆ. ಬಾಗಿಲು ತಟ್ಟುವಾಗ ಕಲಬುರಗಿ ಅವರು ಹೊರಗೆ ಬರ್ತಾರೆ. ತಕ್ಷಣ ಹೆಣೆಗೆ ಗುಂಡಿಟ್ಟು ಕೊಲ್ತಾರೆ. ಅಂದ್ರೆ ಅಲ್ಲಿ ಕಲಬುರಗಿಯನ್ನು ಕೂಡ ಹಲವು ವರ್ಷಗಳಿಂದ ಫಾಲೋ ಮಾಡ್ತಾರೆ. ನಾವು ಬೆಲ್ ಹಾಕಿದ್ರೆ ಯಾರು ಹೊರಗೆ ಬರ್ತಾರೆ, ಬಾಗಿಲು ತೆಗಿತಾರೆ ಬೆಳಿಗ್ಗೆ ಅನ್ನುವಂಥದ್ದನ್ನು ಕೂಡ ಅವರು ಅಷ್ಟು ಸ್ಪಷ್ಟವಾಗಿ ತಿಳ್ಕೊಂಡಿರ್ತಾರೆ. ಬಾಗಿಲು ಬೆಲ್ ಹೊಡೆದ ತಕ್ಷಣವೇ ಕಲಬುರಗಿ ಹೊರಗೆ ಬರ್ತಾರೆ, ಶೂಟ್ ಮಾಡ್ತಾರೆ. ಆನಂತರ ಅದೇ ಗಣೇಶ್ ಮಿಸ್ಕಿ ಇಲ್ಲಿ ಗೌರಿ ಲಂಕೇಶ್ ಕೇಸಲ್ಲಿ ಬೈಕ್ ಚಾಲಕ. ಇಲ್ಲಿ ವಾಗ್ಮೊರೆ ಶೂಟ್ ಮಾಡ್ತಾರೆ, ಗಣೇಶ್ ಮಿಸ್ಕಿ ಬೈಕ್ ಚಾಲನೆ ಮಾಡ್ತಾರೆ. ಆದ್ರೆ ವಾಗ್ಮೊರೆಗೆ ಗೊತ್ತಿರೋದಿಲ್ಲ ಗಣೇಶ್ ಮಿಸ್ಕಿಯೇ ನನ್ನ ಬೈಕ್ ಚಾಲಕ ಅನ್ನುವಂಥದ್ದು ವಾಗ್ಮೊರೆಗೂ ಕೂಡ ಗೊತ್ತಿರೋದಿಲ್ಲ, ಅವತ್ತಿನವರೆಗೂ ಗೊತ್ತಿರೋದಿಲ್ಲ. ಆ ನಂತರ ಅವರು ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗ್ತಾರೆ. ಆ ನಂತರ ಬಿ ಕೆ ಸಿಂಗ್ ಟೀಮು, ಅನುಚೇತ್ ತುಂಬಾ ಕೆಲಸ ಮಾಡಿದ್ದಾರೆ. ಅನುಚೇತ್ ಸೇರಿದಂತೆ ಎಲ್ಲ ಪೊಲೀಸ್ ಅಧಿಕಾರಿಗಳ ತಂಡ ಈ ಇದನ್ನ ಜಾಡನ್ನ ಪತ್ತೆ ಹಚ್ಚುತ್ತೆ. ಕೊನೆಗೆ 18 ಜನ ಆರೋಪಿಗಳನ್ನ ಈಗ ಬಂಧನವನ್ನ ಮಾಡಿದ್ದಾರೆ. ಈಗ ಇನ್ನೂ ಕೂಡ ಕೇಸ್ ಬಹಳ ನಿಧಾನಗತಿಯಲ್ಲಿ ಹೋಗ್ತಾ ಇದೆ. ಅಂದ್ರೆ ಆಗ್ಲೇ ಹೇಳಿದಂತೆ ಬೇರೆ ಬೇರೆ ಅರ್ಜಿಗಳನ್ನ ಹಾಕುದು ಎಲ್ಲವನ್ನ ಮಾಡ್ತಾ ಇದೆ. ಇದಕ್ಕೆ ಪರಿಹಾರ ಏನು ಅಂತಂದ್ರೆ ತಕ್ಷಣಕ್ಕೆ ಸ್ಪೆಷಲ್ ಕೋರ್ಟ್ ಅನ್ನ ಒಂದು ನೇಮಕವನ್ನ ಮಾಡ್ಬೇಕು, ಸ್ಪೆಷಲ್ ಕೋರ್ಟ್ ಅನ್ನ ರಚನೆಯನ್ನ ಮಾಡ್ಬೇಕು. ಸ್ಪೆಷಲ್ ಕೋರ್ಟ್ ರಚನೆ ಮಾಡದೇ ಇದ್ರೆ ಇದು ಸಾಧ್ಯ ಆಗುದಿಲ್ಲ. ಸ್ಪೆಷಲ್ ಕೋರ್ಟ್ ರಚನೆ ಮಾಡ್ಬೇಕಾಗಿರುವಂತದ್ದು ರಾಜ್ಯ ಸರ್ಕಾರ ಮಾಡ್ಬೇಕು. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ SIT ಅನ್ನು ರಚನೆ ಮಾಡ್ತು. ಈ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಏನಾದ್ರೂ ಸ್ಪೆಷಲ್ ಕೋರ್ಟ್ ಅನ್ನು ರಚನೆ ಮಾಡಿದ್ರೆ ತಕ್ಷಣ ಆಗುತ್ತೆ. ಈಗ ಇರುವಂತದ್ದು ಬೆಂಗಳೂರು ಪ್ರಿನ್ಸಿಪಲ್ ಸ್ಪೆಷಲ್ ಕೋರ್ಟ್ ಅಲ್ಲಿ, ಅದು ಅಡ್ಮಿನಿಸ್ಟ್ರೇಷನ್ ಕೋರ್ಟ್ ಕೂಡ ಹೌದು. ಅಂದ್ರೆ ಅಲ್ಲಿಗೆ ಬೇರೆ ಬೇರೆ ಕೋರ್ಟ್ ನ ಅಡ್ಮಿನಿಸ್ಟ್ರೇಷನ್ಗೆ ಆಡಳಿತಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೂ ಕೂಡ ಆ ಕೋರ್ಟ್ ಸಮಯ ಕೊಡ್ಬೇಕಾಗತ್ತೆ. ಅದರ ಜೊತೆಗೆ ಸ್ಪೆಷಲ್ ಆದಂತಹ ಕೆಲವೊಂದು ಪ್ರಕರಣಗಳನ್ನ, ವಿಶೇಷ ಅನಿಸಿದಂತಹ ಪ್ರಕರಣಗಳನ್ನ ಆ ಕೋರ್ಟ್ಗೆ ವಹಿಸ್ತಾರೆ. ಆದ್ರಿಂದ ಡಿಲೇ ಆಗುತ್ತೆ. ಈ ಕೇಸ್ಗೆ 1 ಗಂಟೆ ಕೂಡ ಸಮಯಾವಕಾಶ ಸಿಗುವುದಿಲ್ಲ. ಆದ್ರಿಂದ ಈ ಎಲ್ಲ ಅರ್ಜಿಗಳನ್ನ ಹಾಕುವಂಥದ್ದು, 18 ಅರ್ಜಿಗಳನ್ನ ಹಾಕುವಂಥದ್ದು, ಒಂದ್ ದಿವಸ ಒಂದು ಅರ್ಜಿ ಹಾಕಿದ್ರೆ ಮತ್ತೊಂದ್ ದಿವಸ ಮತ್ತೊಂದು ಅರ್ಜಿ ಹಾಕುವಂಥದ್ದು, ಇದೆಲ್ಲವನ್ನ ಮಾಡೋದ್ರ ಜೊತೆಗೆ ಸಮಯದ ಅವಕಾಶ ಕೂಡ ಆ ಕೋರ್ಟ್ಗೆ ಕಮ್ಮಿ ಇದೆ. ಆದ್ರಿಂದ ಈಗಾಗಲೇ ಮದನಿ ಕೇಸ್ಗೆ ಸಪರೇಟ್ ಆದಂತ ಕೋರ್ಟ್ ಮಾಡಿದ್ದಾರೆ, ಸ್ಪೆಷಲ್ ಕೋರ್ಟ್ ಮಾಡಿದ್ದಾರೆ. ಮದನಿ ಕೇಸ್ಗೆ, ಮದನಿ ಬಾಂಬ್ ಬ್ಲಾಸ್ಟ್ ಕೇಸ್ ಏನಿದೆ ಅದಕ್ಕೆ ಸಪರೇಟ್ ಕೋರ್ಟ್ ಮಾಡಿದ್ದಾರೆ. ದಂಡುಪಾಲ್ಯ ದರೋಡೆ ಟೀಮ್ ಏನಿದೆ ಅದರ ಎಂಕ್ವೈರಿ ಮಾಡೋಕ್ಕೂ ಪ್ರತ್ಯೇಕ ಕೇಸ್ ಮಾಡಿದ್ದಾರೆ. ಆದ್ರಿಂದ ಇದಕ್ಕೊಂದು IMA ಕೇಸ್ಗೂ ಪ್ರತ್ಯೇಕ ಕೋರ್ಟ್ ಮಾಡಿದ್ದಾರೆ. ಇದು ಈ ಗೌರಿ ಲಂಕೇಶ್ ಕೇಸ್ ಕೂಡ ಕೇವಲ ಸಿಂಗಲ್ ಕೊಲೆ ಪ್ರಕರಣ ಅಲ್ಲ. ಇದರ ಹಿಂದೆ ಕಲಬುರಗಿ ಹತ್ಯೆ ಇದಿದೆ, ದಾಬೋಲ್ಕರ್ದಿದೆ, ಪನ್ಸಾರೆದಿದೆ. ಇವರೆಲ್ಲರದ್ದು ಒಂದೇ ಟೀಮು. ಇವರು ಕೊಲೆಗಂತಲೇ ಒಂದು ಸಂಘಟನೆ ರಚನೆ ಮಾಡ್ಕೊಳ್ತಾರೆ. ಅದರ ಹಿಂದೆ ಬೇರೆ ಬೇರೆ ಪ್ರಭಾವಿಗಳಿದ್ದಾರೆ. ಅಂತಾರಾಜ್ಯ ಲಿಂಕ್ ಇದೆ. ಇದು ಇಡೀ ದೇಶದ ಭದ್ರತೆಯ ವಿಷಯ ಇದೆ. ಇದು ಬಿ ಕೆ ಶಿವರಾಮ್ ಸರ್ ಹೇಳಿದಾಗ ಇದು UAPA ಹಾಕಬಹುದಾದಂತ ಪ್ರಕರಣ. ಇದು ದೇಶದ್ರೋಹದ ಪ್ರಕರಣ. ಇದು ದೇಶದ ಒಳಗಡೆ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನ, ಇಲ್ಲಿನ ಪೊಲೀಸರನ್ನು ಕೂಡ ಕೊಲೆ ಮಾಡಬೇಕು ಹೇಳುವಂತ, ಪೊಲೀಸ್ ವ್ಯವಸ್ಥೆಯನ್ನು ಕೊಲೆ ಮಾಡಬೇಕು ಎಂದು ಹೇಳುವಂತಹ ಒಂದು ಭಯೋತ್ಪಾದಕ ಸಂಘಟನೆ ಮಾಡಿರುವಂತಹ ಕೃತ್ಯ ಇದು. ಆದ್ರಿಂದ ಇದನ್ನ ತನಿಖೆ ಮಾಡ್ಲಿಕ್ಕೆ ಪ್ರತ್ಯೇಕವಾದಂತಹ ಸ್ಪೆಷಲ್ ಕೋರ್ಟ್ ಅನ್ನ ಮಾಡ್ಲಿಕ್ಕೆ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ಬೇಕಾಗುತ್ತೆ. ಬಹುಶಃ ನಾವೆಲ್ಲರೊಂದು ತಂಡವಾಗಿ ರಾಜ್ಯ ಸರ್ಕಾರವನ್ನ ಭೇಟಿ ಮಾಡಿ, ಅದರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಇಲ್ಲ ನೀವು ಇದಕ್ಕೆ ಸ್ಪೆಷಲ್ ಕೋರ್ಟ್ ಮಾಡ್ಬೇಕು, ಪ್ರತ್ಯೇಕ ಕೋರ್ಟ್ ಮಾಡ್ಬೇಕು, ಎಲ್ಲ ರೀತಿಯ ಸವಲತ್ತುಗಳನ್ನ ಒದಗಿಸಬೇಕು, ತಕ್ಷಣಕ್ಕೆ ನ್ಯಾಯ ಒದಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಪ್ರೆಷರ್ ಹಾಕಿದ್ರೆ ಬಹುಶಃ ಗೌರಿ ಕೊಲೆಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಗೌರಿ ಕೊಲೆಯ ಆರೋಪಿಗಳಿಗೆ ಶಿಕ್ಷೆ ಆಗ್ಬೋದು. ಸೊ ಆದ್ರಿಂದ ನಾವು ಈ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ಬೇಕಾಗಿದೆ ಅಂತ ಹೇಳ್ತೀನಿ. ಸೊ ಇಷ್ಟು ವಿಷಯಗಳು, ಅಂದ್ರೆ
ನನಗೆ ಹೇಳಲಿಕ್ಕಿದ್ದದ್ದು ಏನು ಅಂತಂದ್ರೆ ಕೋರ್ಟಲ್ಲಿ ಯಾವ ರೀತಿ ಆಗ್ತಿದೆ ಅಂತ ಹೇಳಬೇಕಿತ್ತು ಒಂದು. ಇನ್ನೊಂದು, ಆದ್ರೆ ಇಲ್ಲಿಯವರೆಗೆ ಡಿಲೇ ಆದ್ರೂ ಕೂಡ ಒಂದು ಆಶಾದಾಯಕ ಬೆಳವಣಿಗೆ ಏನು ಅಂತಂದ್ರೆ ಅವರೆಲ್ಲ ಅರ್ಜಿಗಳು ವಜಾ ಆಗಿದೆ, ಅವರಿಗೆ ಜಾಮೀನು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ತಕ್ಷಣಕ್ಕೆ ಜಾಮೀನು ಸಿಗುವಂತ ಯಾವ ಪ್ರಕ್ರಿಯೆಗಳಿಲ್ಲ. ನಾವು ಇನ್ನೂ ಕೂಡ ಆ ಕೇಸನ್ನ ಫಾಲೋ ಅಪ್ ಮಾಡ್ತಾ ಇದೀವಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.